ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ. ಈ ವಿಡಿಯೋ ಬಂದು ಸರಿಸುಮಾರು 3 BHK ಮನೆನ RAV ಇಂಟೀರಿಯರ್ಸ್ ಅವರು ಭಾಳ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ. ಏನೆಲ್ಲ ಇಂಟೀರಿಯರ್ ಮಾಡಿದ್ದಾರೆ, ಏನೆಲ್ಲ ಮೆಟೀರಿಯಲ್ನ ಉಪಯೋಗಿಸಿದ್ದಾರೆ, ಏನೆಲ್ಲ ಒಂದು ಪ್ರೊವೈಡ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋದಕ್ಕೋಸ್ಕರ ನಮ್ಮ ಜೊತೆ RAV ಅವರ ಅಶ್ವಿನಿ ಮೇಡಮ್ ಇದ್ದಾರೆ. ಬನ್ನಿ ಅವ್ರನ್ನ ಪರಿಚಯ ಮಾಡ್ತಾ ಹಾಗೆ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿತಾ ಹೋಗೋಣ. ಈಗಾಗಲೇ RAV ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಅನೇಕ ಪ್ರೀಮಿಯಂ ಮನೆಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಹೋಮ್ ಟೂರ್ ಮಾಡಿದ್ವಿ. ಇವತ್ತು ನಾವೊಂದು ಭಾಳ ಸುಂದರವಾದಂಥ 3 BHK ಮನೆಯ ಹೋಮ್ ಟೂರ್ ಅಂತಲೂ ಹೇಳ್ಬೋದು, ಅಥವಾ ಒಂದು ಇವ್ರು ಮಾಡಿರ್ತಕ್ಕಂಥ ಇಂಟೀರಿಯರ್ ಡಿಸೈನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮೂಲಕ ಬಂದಿದ್ದೀವಿ. ತುಂಬ ಅದ್ಭುತವಾಗಿದೆ, ತುಂಬ ಸೊಗಸಾಗಿದೆ. ನೋಡ್ತಾ ಇದ್ದರೆ ಮನೆಯಲ್ಲಿ ಒಂದೊಂದು ಮೂಲೆಯೂ ತುಂಬ ಸುಂದರವಾಗಿ ಕಾಣುತ್ತೆ. ಅದು ಇವರು ಡಿಸೈನ್ ಮಾಡ್ತಕ್ಕಂಥ ಪ್ರತಿಯೊಂದು ಮನೆಯೂ ಅದೇ ಥರ ಪ್ಲ್ಯಾನ್ ಮಾಡ್ತಾರೆ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಮನೆನ ನಮ್ಮ ಅಶ್ವಿನಿ ಮೇಡಮ್ ಅವರೇ ಕಂಪ್ಲೀಟಾಗಿ ಹೋಮ್ ಟೂರ್ ಮಾಡಿ ತಿಳಿಸ್ತಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಶಾರ್, ಇವತ್ತು ನಾವು ಪ್ರೆಸ್ಟೀಜ್ ಪಾರ್ಕ್ ಸ್ಕ್ವೇರ್ ಅಲ್ಲಿ ಇದ್ದೀವಿ. ಇದು ಬನ್ನರ್ಘಟ್ಟ ರೋಡ್ ಅಲ್ಲಿ ಇದೆ ಅಂಡ್ ಇದು 3 BHK ಹೌಸ್. ನಿಮಗೆ ಹೇಗೆ ಮನೆ ಒಳಗಡೆ ಇದ್ದೀವಿ, ಫೈರ್ ಏರಿಯಾದಲ್ಲಿ ಇದ್ದೀವಿ. ತುಂಬ ಡಿಫ್ರೆಂಟಾಗಿ ನಾವು ಮಾಡಿದ್ರ. ಎಲ್ಲ ಕಡೆನೂ ಒಂದು ಗಣೇಶ ಇರ್ತದೆ ಅಥವಾ ಬುದ್ಧ ಇರುತ್ತೆ, ಇಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ರಲ್ಲ, ಏನಿದು? ಇದನ್ನ ಫೈರ್ ಯೂನಿಟ್ ಅಂತ ಹೇಳ್ತೀವಿ. ಇಲ್ಲಿ ಫೈರ್ ಕಮ್ ಶೂರಾಗ್ ತರ ಮಾಡಿದ್ವಿ. ಸೊ ಜನರಲ್ ಆಗಿ ನೀವು ಮನೆ ಎಂಟರ್ ಆದ ತಕ್ಷಣ ನೀವು ನೋಡಿರೋ ವಿಡಿಯೋಸ್ ಅಲ್ಲೆಲ್ಲ ಬುದ್ಧ ಇಟ್ಟಿರ್ತೀವಿ ಆರ್ ಗಣೇಶನ್ ಇಟ್ಟಿರ್ತೀವಿ. ಇಲ್ಲಿ ನಿಮ್ಗೆ ನಾವಿಲ್ಲಿ ಸೀಟರ್ ಕೊಟ್ಬಿಟ್ಟು ಶೂರಾಗ್ ಕೊಟ್ಟು ಕೆಳಗಡೆ ಪೆಬಲ್ ಟ್ರೇ ಕೊಟ್ಟು ಅಂಡ್ ಇಲ್ಲಿ ಆಕ್ರಾಲಿಕ್ ಮತ್ತೆ ಟೀಪಟ್ ಇಂದ ಡಿಸೈನ್ ಮಾಡಿದ್ವಿ. ನೆಕ್ಸ್ಟ್ ವಾಲ್ ಪೇಪರ್ ಮತ್ತೆ ಸಮ್ ಲೈಟ್ಸ್ ನ ಪ್ರಾವಿಷನ್ ಕೊಟ್ಟಿದ್ವಿ. ಸೊ ಇದು ಬಿಫೋರ್ ಫೈರ್ ಯೂನಿಟ್ಗಿಂತ ಡಿಫ್ರೆಂಟ್ ಲುಕ್ಕಲ್ಲಿ ಬಂದಿದೆ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಟಿಪಿಕಲ್ ಫೈರ್ ಯೂನಿಟ್ ಥರ ಇಲ್ಲ, ಬುದ್ಧ ಪ್ಲೇಸ್ ಮಾಡಿಬಿಟ್ಟು ಕೊಟ್ಟಿಲ್ಲ. ಇಲ್ಲಿ ಡಿಫ್ರೆಂಟಾಗಿ ಮಿರರ್ ವಿತ್ ದ ಟೀ ಪಟೀಸ್ ಆ್ಯಂಡ್ ದ ಸ್ಟೋರೇಜ್. ನೀವು ಕೆಳಗಡೆ ನೋಡಿದ್ರೆ ಪೆಬಲ್ ಕೊಟ್ಟಿದ್ದೀವಿ ಆ್ಯಂಡ್ ಸ್ವಲ್ಪ ಓಪನ್ ರ್ಯಾಕ್ಸ್ಗಳು ಕೊಟ್ಟಿದ್ದೀವಿ. ಯಾಕಂದರೆ ನಿಮ್ಮ ಈಗ ಸಡನ್ ಆಗಿ ಬಂದ ತಕ್ಷಣ ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಟು ಹೋಗೋ ಥರ. ಆ್ಯಂಡ್ ಸ್ವಲ್ಪ ಕ್ಲೋಸ್ಡ್ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಸೊ ದಟ್ ಅಂದರೆ ಡೈಲಿ ವೇರ್ ಮಾಡೋದೇ ಅಲ್ಲದೆ ಆಫೀಸ್ ವೇರ್ ಮಾಡೋದನ್ನ ಇನ್ಸೈಡ್ ಇಡಬಹುದು. ಇಲ್ಲ, ಮಿರರ್ ಹಾಕಿರೋದ್ರಿಂದ ನೋಡ್ತಾ ಇದ್ರಲ್ಲ, ಇಲ್ಲಿರ್ತಕ್ಕಂಥ ಲೈಟು ಅಲ್ಲಿ ರಿಫ್ಲೆಕ್ಟ್ ಆಗಿ ಬೆಳಕಿನ್ನು ಮತ್ತೆ ಹೆಚ್ಚಿದೆ. ಹಾಗೆ ಇಲ್ಲಿ ವಾಲ್ ಪೇಪರ್ ಯೂಸ್ ಮಾಡಿರ್ತಕ್ಕಂಥ, ಹೌದು, ಇದು ವಾಲ್ ಪೇಪರ್ ಯೂಸ್ ಮಾಡಿರೋದು. ಈ ಒಂದು ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಹೌದು, ರೋಸ್ ಗೋಲ್ಡ್ ಥೀಮ್ಗೆ ಮ್ಯಾಚ್ ಮಾಡೋಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವಾಲ್ ಪೇಪರ್ನ ಯೂಸ್ ಮಾಡಿದ್ವಿ. ಸೊ ಇದು ಎಲ್ಲ ಥರನೂ ಆಕ್ಟ್ ಆಗುತ್ತೆ. ಶೂರಾಗ್ ಕಮ್ ಫೈರ್ ಯೂನಿಟ್. ಹಾಗೆ ಈಗ ಲಿವಿಂಗ್ ಏರಿಯಾ ನೋಡೋಣ. ಶೋರ್, ಬನ್ನಿ ಲಿವಿಂಗ್ ಏರಿಯಾ ನೋಡೋಣ. ಲಿವಿಂಗ್ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಂತೂ ಬೇಕಾದಷ್ಟು ಸಬ್ಜೆಕ್ಟ್ ಇದೆ, ಬೇಕಾದಷ್ಟು ಡಿಸೈನ್ ಇದೆ. ಆ ಕಡೆ ನೋಡಿದ್ರು ಡಿಸೈನು, ಈ ಕಡೆ ನೋಡಿದ್ರು ಡಿಸೈನು, ಮೇಲೆ ನೋಡಿದ್ರು ಡಿಸೈನು. ಈ ಸೋಫಾನು ನಿಮ್ದೇನಾ? ಹೌದು, ಇದು ಕಸ್ಟಮೈಸ್ ಸೋಫಾ. ಹೌದು ಸರ್. ಸೂಪರ್. ಬಟ್ ಹೇಳಿ ಮೇಡಮ್, ಇಲ್ಲಿ ಏನೆಲ್ಲ ಮಾಡಿದರೆ ಒಂದು ಲಿವಿಂಗ್ ಹಾಲಲ್ಲಿ ಅಂತ? ಓಕೆ ಸರ್, ಟಿವಿ ಯೂನಿಟ್ ಅಂತ ಬಂದಾಗ ಇಲ್ಲಿ ತುಂಬಾ ಮಿನಿಮಲಿಸ್ಟಿಕ್ ಟಿವಿ ಯೂನಿಟ್ ನ ಇಲ್ಲಿ ನಾವು ಪ್ಲೇಸ್ ಮಾಡಿದೀವಿ. ಇಲ್ಲಿ ನಿಮಗೆ ವುಡ್ ಕಲರ್ ಲ್ಯಾಮಿನೇಟ್, ಅದ್ರ ಮೇಲೆ ಟೀ ಪಟೀಸ್ ಹಾಕಿ ಫ್ಯೂ ಲೆಡ್ಜಸ್ ಕೊಟ್ಟಿದ್ವಿ. ಸೊ ದಟ್ ನೀವು ಇಲ್ಲಿ ಆರ್ಟಿಫ್ಯಾಕ್ಟ್ಸ್ನ ಇಡಬಹುದು. ನೆಕ್ಸ್ಟ್ ಟು ದಟ್ ಜನರಲ್ ಆಗಿ ನೀವೆಲ್ಲ ಕಡೆ ನೋಡಿದ್ರೆ ನಾರ್ಮಲ್ ರಾಫ್ಟರ್ಸ್ ಇರುತ್ತೆ ವಿತ್ ವುಡನ್ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ರಾಫ್ಟರ್ಸ್ ಮೇಲೆ ನಿಮಗೆ ಅಕ್ರಿಲಿಕ್ ಶೀಟ್ನ ಪ್ಲೇಸ್ ಮಾಡಿದ್ವಿ. ಅಗೇನ್ ವಾಲ್ ಪೇಪರ್ ವೆರಿ ಮಿನಿಮಲಿಸ್ಟಿಕ್ ಅಂಡ್ ಎಲಿಗೆಂಟ್ ವಾಲ್ ಪೇಪರ್ನ ಯೂಸ್ ಮಾಡಿದ್ವಿ. ಅಂಡ್ ಇದಕ್ಕೆ ನೀವು ಕೇಳ್ಬೋದು, ಈಗ ಬ್ಯಾಕ್ ಪೆನ್ ಎಲ್ಲ ಯಾಕೆ ಜನರಲ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತೀರಾ ಅಂದರೆ, ಒಂದು ಪರ್ಪಸ್ ಟಿವಿ ಯೂನಿಟ್ ವೈರ್ಸು ರನ್ ಆಗಿರುತ್ತಲ್ವ, ಅದನ್ನು ಹೈಡ್ ಮಾಡೋದಕ್ಕೋಸ್ಕರ. ದಟ್ ಈಸ್ ದ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದು ನಾವು ಇಷ್ಟೆಲ್ಲ ಮಾಡಿದ್ಮೇಲೆ ಟಿವಿ ಯೂನಿಟ್ ವೈರ್ಸ್ ವಿಸಿಬಲ್ ಇದ್ರೆ ಚೆನ್ನಾಗಿ ಕಾಣಲ್ಲ. ದಟ್ ಈಸ್ ದ ಒನ್ ರೀಸನ್ ನಾವು ಈ ಬ್ಯಾಕ್ ಪೆನ್ನ ಕೊಡ್ತೀವಿ. ಸೊ ದಟ್ ವೈರ್ಸ್ ಎಲ್ಲ ಹೈಡ್ ಆಗಿ ಒಳಗಡೆ ಹೋಗುತ್ತೆ. ಆ್ಯಂಡ್ ಲುಕ್ ವೈಸ್ ಕೂಡ ಟಿವಿ ಹಿಂದೆ ಈ ಥರ ವೈಟ್ ಕಲರ್ ಇದರ್ ಬ್ಲ್ಯಾಕ್ ಕಲರ್ ಗ್ರೇ ಕಲರ್ ಕೊಡೋದ್ರಿಂದ ಟಿವಿ ಯೂನಿಟ್ ಕೂಡ ಹೈಲೈಟ್ ಆಗುತ್ತೆ. ಆ್ಯಂಡ್ ನೀವು ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ವಿ. ಅಗೇನ್ ಟು ಪ್ಲೇಸ್ ಈಗ ಲಿವಿಂಗ್ದು ಐಟಮ್ಸ್ ಎಲ್ಲ ಪ್ಲೇಸ್ ಮಾಡೋದಕ್ಕೆ ಸ್ಟೋರೇಜ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ಸ್ಪೀಕರ್ ಕೂಡ ಇಟ್ಕೊಂಡಿದ್ದಾರೆ. ಅಶ್ವಿನಿ ಮೇಡಮ್, ಹಾಂ ಸರ್, ಟಿವಿ ಯೂನಿಟ್ ನೋಡ್ತಾ ಇದ್ದೀನಿ. 1 2 3 4 ಒಂದು 5ರಿಂದ 6 ಡಿಸೈನ್ ಕ್ಲಬ್ ಮಾಡಿಬಿಟ್ಟಿದ್ರಲ್ಲ ಇಲ್ಲಿ. ಅದೇ ತುಂಬ ಎಲ್ಲ ಮಟೀರಿಯಲ್ಸ್ ಜನರಲ್ ಆಗಿ ಏನಾಗುತ್ತೆ ಗೊತ್ತಾ, ಟಿವಿ ಯೂನಿಟ್ ಬಂದ್ಬಿಟ್ಟು ನಿಮ್ಮದು ಲಿವಿಂಗ್ ಅಲ್ಲಿ ಹೈಲೈಟ್ ಆಗುತ್ತೆ. ಸೊ ದಟ್ ಟಿವಿ ಯೂನಿಟ್ ಅಲ್ಲಿ ನಿಮಗೆ ಎಲ್ಲ ಮಟೀರಿಯಲ್ಸ್ ಕೂಡ ಯೂಸ್ ಆಗುತ್ತೆ. ಮೇ ಬಿ ನೋಡಿದ್ರೆ ಲೆಡ್ಜಸ್ ಇದೆ, ಟೀ ಪಟ್ಟೀಸ್ ಇದೆ, ಅಕ್ರಲಿಕ್ ಶೀಟ್ ಇದೆ, ಅಂಡ್ ದಿಸ್ ಇಸ್ ಕೂಡ ಅಕ್ರಲಿಕ್ ಲ್ಯಾಮಿನೇಟ್, ನಾಬ್ಸ್, ವಾಲ್ ಪೇಪರ್. ಸೊ ಎಲ್ಲ ಐಟಮ್ಸ್ ಯೂಸ್ ಆಗುತ್ತೆ. ದಿಸ್ ಇಸ್ ಸಿಲ್ಕಿ ಮ್ಯಾಟ್, ಇದು ಅಕ್ರಲಿಕ್ ಲ್ಯಾಮಿನೇಟ್. ಬಟ್ ಇದರ ಕಾಂಬಿನೇಷನ್, ಈ ಕಲರ್ ಕಾಂಬಿನೇಷನ್ ಇದೆಯಲ್ಲ, ಸಖತ್ ಪ್ರೀಮಿಯಂ ಲುಕ್ ಕೊಡೋದು ಸರ್. ಇದು ಬಟ್ ಇದೇ ಥೀಮ್ನ ತಗೊಂಡೋಗಿರೋದು ಮನೆ ಫುಲ್. ಸರ್ ಕಂಪ್ಲೀಟ್ ಹೌಸ್ ಈ ವುಡ್ ಥೀಮಲ್ಲೇ ನಾವು ಮಾಡಿರೋದು. ಜನರಲ್ ಆಗಿ ಏನಾಗುತ್ತೆ ಅಂದರೆ ಅಕ್ರಾಸ್ ದ ಲಿವಿಂಗ್ ನಾವು ಒಂದೇ ವುಡ್ ಕಲರ್ನ ಪ್ರಿಫರ್ ಮಾಡ್ತೀವಿ. ಸೊ ದಟ್ ಒಂದೇ ನಿಮಗೆ ಥೀಮಲ್ಲಿ ಕಾಣಿಸುತ್ತೆ ಅಂಡ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಾಗಿ ಈ ವಾಲ್ ನೋಡ್ತಾ ಇದ್ರೆ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ.
ಏನು ಒಂದು ಹೆಸರಿಟ್ಟಿದ್ರೆ ಒಂದು ವಾಲ್ ಈ ರೀತಿ ಡಿಸೈನ್ ಮಾಡೋದಕ್ಕೆ? ದಿಸ್ ಇಸ್ ಯುರೋಪಿಯನ್ ಕಾನ್ಸೆಪ್ಟ್ ಆಕ್ಚುಲಿ. ಇದನ್ನ ವಾಲ್ ಟ್ರಿಮ್ಸ್ ಅಂತ ಹೇಳ್ತಾರೆ. ಸೊ ಈಗ ರೀಸೆಂಟ್ ಆಗಿ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಈ ಕಾನ್ಸೆಪ್ಟ್. ಸೊ ನಿಮ್ಗೆ ಅಲ್ಲಿ ನೋಡಿದ್ರೆ ನೀವು ವಾಲ್ ಟ್ರಿಮ್ಸ್ ಒಳಗಡೆ ನಾವು ವಾಲ್ ಪೇಪರ್ ಹಾಕ್ಬಿಟ್ಟು ಇದರ ಆ ಟ್ರಿಮ್ಸ್ ನು ಹೈಲೈಟ್ ಮಾಡಿದೀವಿ ಅಂಡ್ ಈ ವಾಲ್ ಕೂಡ ಹೈಲೈಟ್ ಮಾಡಿದೀವಿ. ಖಂಡಿತ ನೀವು ಅಲ್ಲಿ ಬರೀ ವಾಲ್ನ ಅಷ್ಟೇ ಅಲ್ಲ, ವಾಲ್ ಪೇಪರ್ ಅಷ್ಟೇ ಅಲ್ಲ, ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಥಿಂಗ್ಸ್ ಇದೆಯಲ್ಲ, ಆ ಲೈಟಿಂಗು, ಆ ಕ್ಲಾಕು, ಇದೆಲ್ಲ ತುಂಬ ಎನೌನ್ಸ್ ಮಾಡ್ತಾ ಇದೆ ಒಂದು ವಾಲ್ ಲುಕ್ನ. ಬಟ್ ಇಲ್ಲಿ ಬಂದು ಏನು ಈ ಥರ ವಾಲ್ ಪೇಪರ್ ಹಾಕ್ಬೇಕಂತ ಏನಾರು ಇದೆಯಾ, ಅಥವಾ ಏನಾದ್ರು ಕಸ್ಟಮೈಸ್ ಫೋಟೋ ಅಥವಾ ಆ ಥರ ಏನಾರು ಹಾಕ್ಬೋದು? ಹಾ ಸರ್, ಹಾಕಬಹುದು. ಈಗ ಅದು ವಾಲ್ ಪೇಪರೇ ಹಾಕ್ಬೇಕಂತ ಇಲ್ಲ. ನೀವು ನೋಡಿದ್ರೆ ಕಂಪ್ಲೀಟ್ ವಾಲು ಪೇಂಟ್ ಮಾಡಿದ್ವಿ, ವೈಟ್ ಕಲರ್ ಪೇಂಟ್ ಇದೆ ಅಂಡ್ ವಾಲ್ ಟ್ರಿಮ್ಸ್ ಕೊಟ್ಟಿದ್ವಿ. ನಾವು ಇವಾಗ ಮತ್ತೆ ಅಲ್ಲಿ ವೈಟ್ ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಡ್ ಹೈಲೈಟ್ ಆಗಲ್ಲ. ದಟ್ ಇಸ್ ದ ಓನ್ಲಿ ರೀಸನ್ ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಅದ್ರ ಒಳಗಡೆ ವಾಲ್ ಪೇಪರ್ ಹಾಕಿದ್ವಿ. ದಟ್ ಇಸ್ 3D ವಾಲ್ ಪೇಪರ್. ಇದು ಏನಿಂದ ಮಾಡಿರ್ತಕ್ಕಂಥದ್ದು? ಇದು ಇದು ಅಥವಾ ಇದು ವುಡ್ ಅಲ್ಲ ಸರ್, ಅದು ಸೈಂಟ್ ಗೋಬೆನ್ ಅಂತಾರೆ. ಈಗ ನೀವು ಫಾಲ್ ಸೀಲಿಂಗ್ ಎಲ್ಲ ಮಾಡ್ತೀವಲ್ಲ ಆ ಮಟೀರಿಯಲ್ ಯೂಸ್ ಮಾಡ್ಕೊಂಡು ನಾವು ವಾಲ್ ಟ್ರಿಮ್ಸ್ ನ ಮಾಡಿರೋದು. ಡ್ಯೂರಬಿಲಿಟಿ ಹೇಗೆ ಸರ್? ಲಾಂಗ್ ರನ್ ಬರುತ್ತೆ ನಿಮಗೆ. ನಾವು ಹೆಂಗೆ ನಿಮಗೆ 15 years ಆಫ್ ವಾರಂಟಿ ಕೊಡ್ತೀವಲ್ಲ ಅದಕ್ಕೂ ಕೂಡ ಅಷ್ಟೇ ವರ್ಷ ವಾರಂಟಿ ಕೊಡ್ತೀವಿ. ಸೂಪರ್. ಒಂಥರ ಸಿಂಪಲ್ ಇದ್ರು ಗ್ರ್ಯಾಂಡ್ ಲುಕ್ ಅಂತ ಹೇಳ್ತೀನಿ. ಇಲ್ಲಿರೋ ಪ್ರತಿಯೊಂದು ಪ್ರೀಮಿಯಮ್ ಕಾಣ್ತಾ ಇರೋದ್ರಿಂದ. ಇನ್ನು ಫಾಲ್ ಸೀಲಿಂಗು ಅದು ಸಹ ಸಿಂಪಲ್ ಇದೆ, ಬಟ್ ಆದರೂ ಸಹ ಡಿಸೈನ್ ತುಂಬ ಚೆನ್ನಾಗಿದೆಯಲ್ಲ, ಅದು POP ವರ್ಕ್ ಅಷ್ಟೇನಾ? ಹೌದು, POP ವರ್ಕ್. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಮನೆ ತುಂಬ ವೆರಿ ಸಿಂಪಲ್ ಆಗಿ ಮಿನಿಮಲಿಸ್ಟಿಕ್ ಥೀಮಲ್ಲಿ ಹೋಗಿದೆ. TV ಯೂನಿಟ್ ಇರ್ಬೋದು, ವಾಲ್ ಟ್ರಿಮ್ಸ್, ಹಾಗೆ ಫಾಲ್ ಸೀಲಿಂಗ್ ಕೂಡ ನಾವು ಜಾಜಿ ಮಾಡ್ದೈತಿ. ಜಸ್ಟ್ ಪೆರಿಫರಲ್ ಕೊಟ್ಟು ಒಂದು ಮಿಡಲ್ ಅಲ್ಲಿ ಒಂದೆರಡು ಡಿಸೈನ್ ಕೊಟ್ಟು ಅಲ್ಲೊಂದು ಹ್ಯಾಂಗಿಂಗ್ ಲೈಟ್ಸ್ ಹಾಕಿದ್ವಿ ಅಂಡ್ ಫ್ಯಾನ್ ಹಾಕಿದ್ವಿ. ಮಿನಿಮಲ್ ಥೀಮಲ್ಲಿ ಹೋಗಿದ್ವಿ. ನಾವೆಲ್ಲೂ ಹೆವಿ ಮಾಡಕ್ ಹೋಗಿಲ್ಲ. ಕೆಲವೊಂದ್ ಕಡೆ ನೋಡಿದ್ರೆ ನಿಮಗೆ ವುಡ್ ಇರುತ್ತೆ, ಆಕ್ಚುಲಿ ರಿಯಲ್ ಪ್ಲೈವುಡ್ ಮೇಲೆ ಲ್ಯಾಮಿನೇಟ್ ಹಾಕಿರ್ತೀವಿ. ಬಟ್ ನಾವು ಥೀಮ್ ವೈಸ್ ಹೋಗಿರೋದ್ರಿಂದ ಇಟ್ಸ್ ವೆರಿ ಮಿನಿಮಲಿಸ್ಟಿಕ್ ಥೀಮ್ ಇರೋದ್ರಿಂದ ಫಾಲ್ ಸೀಲಿಂಗ್ ಕೂಡ ತುಂಬಾ ಮಿನಿಮಲ್ ಆಗಿ ಮಾಡಿದೀವಿ. ಅದು ಚೆನ್ನಾಗಿದೆ. ಲೈಟು ಈ ಒಂದು ಫೈರ್ ಏರಿಯಾಗೂ ಮತ್ತೆ ಲಿವಿಂಗ್ ಏರಿಯಾಗೆ ಏನು ಲೈಟ್ ಹಾಕಿದ್ರೆ ಹ್ಯಾಂಗಿಂಗ್ ಲೈಟ್, ಅದೇನದು ಜಸ್ಟ್ ವೈಟ್ ಲೈಟ್ ಅಥವಾ ಕಲರ್ ಆಪ್ಷನ್ಸ್ ಇದೆ? ಸರ್ ನಿಮ್ಗೆ ಅದು ಮಲ್ಟಿಪಲ್ ಕಲರ್ಸ್ ಅಲ್ಲಿ ಬರುತ್ತೆ. ವೈಟ್, ವಾರ್ಮ್ ವೈಟ್ ಅಲ್ಲಿ ಬರುತ್ತೆ ನಿಮಗೆ. ನೀವೆಲ್ಲ ಲೈಟ್ಸ್ ಇಲ್ಲೆಲ್ಲ ನೋಡಿದ್ರು ಕೂಡ ಮಲ್ಟಿಪಲ್ ಇರುತ್ತೆ. ವಾರ್ಮ್ ವೈಟ್ ಬರುತ್ತೆ. ಈಗ ಕೋಲೈಟ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರೌಂಡಿಂಗ್ ಅಲ್ಲಿ, ಅದು ನಿಮಗೆ ಬೇರೆ ಕಲರ್ ಬರುತ್ತೆ. ಮೇ ಬಿ ವೈಟ್, ವಾರ್ಮ್ ವೈಟ್, ಬ್ಲೂ ಹೋಗ್ತಾರೆ ಕೆಲವೊಬ್ರು ವೈಟ್, ವಾರ್ಮ್ ವೈಟ್, ಪಿಂಕ್ ಹೋಗ್ತಾರೆ. ಡಿಪೆಂಡ್ಸ್ ಅಗೇನ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಮೇಲೆ, ಅವರ ಇದ್ರ ಮೇಲೆ ಥೀಮ್ ಎಲ್ಲ ನೋಡ್ತಾರೆ. ಒಂದು ರೀತಿ ವೈಟು ಮತ್ತೆ ಇಲ್ಲಿ ಅಕ್ರಲಿಕ್ ಗ್ಲಾಸ್ ಯೂಸ್ ಮಾಡಿದ್ರೆ ಆ ಮೆಟೀರಿಯಲ್ ಜೊತೆಗೆ ರೋಸ್ ಗೋಲ್ಡ್ ಕಲರ್ನೇ ಬಹಳಷ್ಟು ಯೂಸ್ ಮಾಡಿದ್ರೆ. ಅದನ್ನೇ ಸರ್ ನಾನು ಮುಂಚೆನೇ ಹೇಳ್ದಂಗೆ ನಾವೆಲ್ಲ ಥೀಮಲ್ಲಿ ಹೋಗ್ತೀವಿ. ಒಂದು ಕಲರ್ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರೋಸ್ ಗೋಲ್ಡ್ ಅಂತ ತಗೊಂಡ್ರೆ ಇಡೀ ಮನೆ ನಾವು ರೋಸ್ ಗೋಲ್ಡ್ ಅಲ್ಲೇ ಅದೇ ಫ್ಲೋ ಅಲ್ಲಿ ಹೋಗ್ತೀವಿ. ಎಸ್. ಓಕೆ, ಈಗ ನಾವು ನೆಕ್ಸ್ಟ್ ಕಿಚನ್ ನೋಡ್ತೀವ, ದೇವ್ರ ಮನೆ ನೋಡ್ತೀವ? ದೇವ್ರ ಮನೆ. ಓಕೆ, ಮನೆ ಅಂದಮೇಲೆ ಅಡುಗೆ ಮನೆ ಇರುತ್ತೆ, ಹಾಲ್ ಇರುತ್ತೆ, ಬೆಡ್ರೂಮ್ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯ ನಮಗೆ ದೇವ್ರ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೇವ್ರ ಮನೆನ ಬಂದು ಯಾವುದೇ ರೀತಿಯಾದಂಥ ಸಿಮೆಂಟಿಂದ ಕಟ್ಟಿರ್ತಕ್ಕಂಥದ್ದಲ್ಲ, ಕಂಪ್ಲೀಟಾಗಿ ಗಾಜು ಮತ್ತು ಮರದಿಂದ ಕಟ್ಟಿರ್ತಕ್ಕಂಥದ್ದು. ಬಟ್ ದೇವ್ರ ಮನೆ ಯಾವುದರಿಂದ ಕಟ್ಟಿದ್ರೇನು ಅಲ್ಲಿ ಭಕ್ತಿ ಇರಬೇಕು, ಭಾವ ಇರಬೇಕು ಅಲ್ವಾ ಸರ್? ಜನರಲ್ ಆಗಿ ನೀವು ಅಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿದ್ರೆ ಅಲ್ಲಿ ಪೂಜಾ ಯೂನಿಟ್ ಅಂತ ಸಪ್ರೇಟ್ ಪ್ರಾವಿಷನ್ ಕೊಟ್ಟಿರಲ್ಲ. ಅದೊಂದೇ ಮೇನ್ ಎಲ್ಲರೂ ಸ್ಟ್ರಗಲ್ ಮಾಡ್ತಕ್ಕಂಥದ್ದು. ಹೌದು. ಸೊ ಈ ಪರ್ಟಿಕ್ಯುಲರ್ ಕ್ಲೈಂಟ್ ಬ್ರಾಹ್ಮಣ ಆಗಿರೋದ್ರಿಂದ ಅವ್ರದೇ ರಿಚುವಲ್ಸ್ ಇರುತ್ತೆ. ಸೊ ಅವ್ರಿಗೆ ಪೂಜಾ ಯೂನಿಟ್ ತುಂಬಾ ಸಪ್ರೇಟ್ ಆಗಿ ಸ್ವಲ್ಪ ದೊಡ್ಡದಾಗಬೇಕಿತ್ತು. ಅಂಡ್ ಹಾಗಬೇಕಾದಾಗ ಯಾವ್ದ್ರಲ್ಲಾದ್ರೂ ಒಂದಲ್ಲಿ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಡೈನಿಂಗ್ ಏರಿಯಾದಲ್ಲಿ ಕಾಂಪ್ರಮೈಸ್ ಆಗಿದ್ರೆ ಇಲ್ಲಿ ನೋಡಿದ್ರೆ ನಾವು ಇದನ್ನ ಜಸ್ಟ್ ಪ್ಲೈವುಡ್ ಮತ್ತೆ ಲ್ಯಾಮಿನೇಟ್ ಯೂಸ್ ಮಾಡ್ಕೊಂಡು, ಇದು ನಿಮ್ ಟೆಂಪಲ್ ತರ ಫೀಲ್ ಕೊಡ್ತಿಲ್ವಾ, ಈ ತರ ಒಂದು ದೇವ್ರ ಮನೆನ ಮಾಡಿದೀವಿ. ಅಂಡ್ ಅಲ್ಲಿ ನೋಡಿದ್ರೆ ನೀವು CNC ಮಾಡಿದೀವಿ ವಿತ್ ಓಮ್, ಮತ್ತೆ ಮೇಲಗಡೆ ನೋಡಿದ್ರೆ CNC ಶ್ರೀಚಕ್ರ ಡಿಸೈನ್ಸ್ ಮಾಡಿದೀವಿ. ಅಂಡ್ ಗ್ಲಾಸ್ ಅಲ್ಲೆಲ್ಲ ಇಚ್ಚಿಂಗ್ ಮಾಡಿದೀವಿ ಇಲ್ಲಿ ದೇವ್ರದ್ದು. ಮತ್ತೆ ಸೇಮ್ ಬಿಸೈಡ್ ನೋಡಿದ್ರೆ ಕೂಡ ಅಲ್ಲೂ ಕೂಡ ಗ್ಲಾಸ್ ಮತ್ತೆ ಇಚ್ಚಿಂಗ್ ಅಲ್ಲಿ ಫ್ಲವರ್ಸ್ ಇಚ್ಚಿಂಗ್ ಮಾಡಿ ಕೊಟ್ಟಿದೀವಿ. ಅಂಡ್ ಅಲ್ಲಿ ದೇವ್ರ ಮನೆದು ಸ್ಟೋರೇಜ್ ಎಲ್ಲ ಇದೆ, ಅಂದ್ರೆ ಇಡೋದಕ್ಕೋಸ್ಕರ ನಿಮ್ಗೆ ಡ್ರಾವರ್ಸ್, ಸ್ಟೆಪ್ಸ್ ಇದೆ. ಹೌದು, ಸ್ಟೆಪ್ಸ್, ಅದು ಮಂಟಪ ಮತ್ತೆ ಕಳಶ ಎಲ್ಲ. ಹಾಗೆ ನೀವು ಏನು TV ಯೂನಿಟ್ ನೋಡ್ತಾ ಇದ್ವಲ್ಲ, ಹೌದು, ಅದೇ ಪ್ಯಾಟರ್ನ್ ಎಲ್ಲ ಕಂಟಿನ್ಯೂ ಆಗಿದೆ ಇಲ್ಲಿ. ಎಕ್ಸಾಕ್ಟ್ಲಿ. ಕಲರ್ಸ್ ನಾವು ಸೇಮೇ ಯೂಸ್ ಮಾಡಿದೀವಿ. ವೈಟ್ ವಿತ್ ವುಡನ್ ಕಲರ್ ಅಂಡ್ ರೋಸ್ ಗೋಲ್ಡ್ ಕಲರ್ ಟೀ ಪಟ್ಟೀಸ್, ನಾಬ್ಸ್ ಮತ್ತೆ ಹ್ಯಾಂಡಲ್ಸ್ ರೋಸ್ ಗೋಲ್ಡ್ ಕಲರ್ ಅಲ್ಲೇ ಬಂದಿದೆ. ಬಟ್ ಇಲ್ಲಿ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ, ದೇವ್ರ ಮನೆ ಅಂತ ನೋಡಿದಾಗ ನಿಜವಲ್ಲೂ ಒಳ್ಳೆ ರಿಯಲ್ ಫೀಲ್ ಬರುತ್ತೆ. ಆ ಒಂದು ಎನ್ವೈರ್ಮೆಂಟ್ ಆಗ್ಬೋದು ಅಥವಾ ಅವರು ದೇವ್ರು ಇಟ್ಟಿರೋದಾಗ್ಬೋದು. ಯಾಕೆಂದರೆ ದೇವ್ರ ಮನೆ ಅಂತಕ್ಕಂಥ ಶುದ್ಧವಾಗಿರಬೇಕು ಮತ್ತು ಸ್ವಲ್ಪ ಸ್ಪೇಷಿಯಸ್ ಆಗೂ ಇರಬೇಕು. ಇಲ್ಲಿ ಸ್ಪೇಷಿಯಸ್ ಆಗೂ ಇದೆ, ತುಂಬ ನೀಟಾಗೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಟಿಂದ ಬಹಳ ಬ್ರೈಟ್ ಆಗಿದೆ ಅಲ್ವಾ? ಹೊಟ್ಟೆ ಸಿಗ್ತದೆ. ಅದರ ಅರ್ಥ ಅಡುಗೆ ಮನೆ ನೋಡೋಣ ಅಂತ. ಮೇಡಮ್, ದೇವ್ರ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಿ, ಅಡುಗೆ ಮನೇಲಿ ಅಡುಗೆ ಮಾಡ್ತೀವಿ. ಅಡುಗೆ ಮಾಡೋದಕ್ಕೆ ಮುಂಚೆ ಪ್ರಿಪ್ರೇಷನ್ ಮಾಡ್ತೀವಿ, ಐಟಮ್ಸ್ನ ತರ್ತೀವಿ, ಅದು ಪ್ರೊಸೀಜರು. ಈಗ ನಾನೇನು ಕೇಳ್ತಾ ಇದ್ದೀನಿ, ಈ ರೀತಿ ಒಂದು ಸುಂದರವಾದಂಥ ಅಡುಗೆ ಮನೆಯನ್ನು ನೀವು ಬಿಲ್ಡ್ ಮಾಡಿದಿರಲ್ಲ, ಇದಕ್ಕೆ ಇರ್ತಕ್ಕಂಥ ಸ್ಪೇಸ್ ಮುಖ್ಯನಾ? ಈ ರೀತಿ ಅಡುಗೆ ಮನೆ ಬಿಲ್ಡ್ ಮಾಡೋದಕ್ಕೆ ಇವಾಗ ನಾವು ಫ್ರಿಜ್ ನೋಡ್ತಾ ಇದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿದೆ. ಅವ್ರು ಮೊದಲೇ ಪ್ಲಾನ್ ಮಾಡಬೇಕಾ, ಅಥವಾ ಏನಾದ್ರು ಅಡುಗೆ ಮನೆ ನಿಮಗೆ ಮೊದಲೇ ಅಂದರೆ ಒಂದು ಕನ್ಸ್ಟ್ರಕ್ಷನ್ ಆಗೋಕ್ಕೆ ಮುಂಚೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದಾ? ಯಾವ ಒಂದು ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು?
ಬೆಸ್ಟು? ಸರ್ ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲ ಕನ್ಸ್ಟ್ರಕ್ಷನ್ಗಿಂತ ಮುಂಚೆ ಮಾಡೋಕ್ಕಾಗಲ್ಲ. ಈಗ ಇಂಡಿವಿಜುವಲ್ ಹೌಸ್ ಆದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆದರೆ ಅಪಾರ್ಟ್ಮೆಂಟ್ಸ್ ಅವ್ರು ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿರ್ತಾರೆ. ನಾವು ಏನು ಮಾಡ್ತೀವಿ ಅಂದರೆ ಡಿಸೈನ್ ಫೇಸಲ್ಲಿ ಫಸ್ಟು ನಾವು ಎಲ್ಲ ರಿಕ್ವೈರ್ಮೆಂಟ್ಸು ತಗೊಂಡು, ಫ್ರಿಜ್ ಏನಾದರೂ ಅವ್ರದ್ದು ಸಿಂಗಲ್ ಡೋರಾ ಡಬಲ್ ಡೋರಾ ಅದೆಲ್ಲ ರಿಕ್ವೈರ್ಮೆಂಟ್ಸ್ ತಗೊಂಡು ಅದ್ರ ಪ್ರಕಾರ ಡಿಸೈನ್ ಮಾಡ್ತೀವಿ. ಅಂದರೆ ಅದಕ್ಕೆ ಈಗ ಡಬಲ್ ಡೋರ್ ಆದರೆ ಒಂದು 3 feet ಬೇಕು, ಅದನ್ನ ನಾವು ಸ್ಪೇಸ್ ಬಿಟ್ಬಿಟ್ಟು ರಿಮೈನಿಂಗ್ ಐಟಮ್ನೆಲ್ಲ ಫಿಟ್ ಮಾಡೋದಕ್ಕೆ ಡಿಸೈನ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ಆಲ್ ಅಬೌಟ್ ಏನು ಫಸ್ಟಿಗೆ ನಾವು ಕ್ಲೈಂಟ್ಸ್ ಹತ್ರ ಎಲ್ಲ ಡೀಟೇಲ್ಸ್ ತಗೊಳ್ತೀವಿ. ಮೇ ಬಿ ಫ್ರಿಜ್ಗೆ ಇರ್ಬೋದು, ಅಕ್ವಾಗಾರ್ಡ್ ಇರ್ಬೋದು, ಮಿಕ್ಸ್ ಚಿಮ್ನಿ ಹಾಬ್ ಇರ್ಬೋದು, ಅದೆಲ್ಲದಕ್ಕೂ ನಾವು ಫಸ್ಟೇ ಮೆಜರ್ಮೆಂಟ್ಸ್ ನ ಇಸ್ಕೊಳ್ತೀವಿ. ಎಕ್ಸಾಕ್ಟ್ಲಿ ಸರ್. ಸೊ ಅದ್ರ ಪ್ರಕಾರ ನಾವು ಡಿಸೈನ್ ಕೊಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಆ ಪರ್ಟಿಕ್ಯುಲರ್ ಐಟಮ್ಸ್ಗೆಲ್ಲ ಸ್ಪೇಸ್ ಬಿಟ್ಟು ಅದು ಬಿಟ್ಟಿದ್ದ ಜಾಗನ ನಾವು ಡಿಸೈನ್ ಮಾಡ್ತಾ ಹೋಗ್ತೀವಿ. ಫ್ರಿಜ್ಗೆ ಸ್ಪೇಸ್ ಬಿಟ್ಬಿಟ್ಟು ನೆಕ್ಸ್ಟ್ ಇಂದ ನಾವಿಲ್ಲಿ ಟಾಯ್ಲೆಟ್ನ ತಗೊಂಡಿದ್ವಿ. ಟಾಯ್ಲೆಟ್ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ಮೈಕ್ರೋನ ಪ್ಲೇಸ್ ಮಾಡೋದಕ್ಕೆ, ಮತ್ತು ನಿಮ್ಮದು ಮಿಕ್ಸರು ಜ್ಯೂಸರು ಎಲ್ಲ ನಾವು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕ್ಲೈಂಟಿಗೆ ದೇ ಆರ್ ವೆರಿ ಪರ್ಟಿಕ್ಯುಲರ್, ಅವ್ರಿಗೆ ವಿಕ್ಕರ್ ಬಾಸ್ಕೆಟ್ ಬೇಡದೇ ಇರೋದ್ರಿಂದ ನಾರ್ಮಲ್ ಸ್ಟೋರೇಜ್ನ ಕೊಟ್ಟಿದ್ದೀವಿ ನಾವು. ಕಾರ್ನರ್ ಶೆಲ್ಫ್ನ ನಾವಿಲ್ಲಿ ಯೂಸ್ ಮಾಡಿದ್ವಿ ಸೊ ದಟ್ ಅವ್ರು ಕಂಪ್ಲೀಟ್ ಕಾರ್ನರ್ನ ಅಲ್ಲಿ ಎಡ್ಜ್ ತನಕ ಯೂಸ್ ಮಾಡ್ಕೋಬೋದು. ಅದ್ರ ನೆಕ್ಸ್ಟ್ ನಾವು ಜನರಲ್ ಆಗಿ ಹಾಬ್ ಕೆಳಗಡೆ ನಿಮಗೆ 3 layer ಟ್ಯಾಂಡಮ್ ಬಾಕ್ಸ್ ಕೊಡ್ತೀವಿ ಸೊ ದಟ್ ನಿಮಗೆ ಸ್ಪೂನ್ಸ್ ಎಲ್ಲ ತೊಗೋಬೇಕಾದ್ರೆ ಯೂಸೇಜ್ ಈಸಿ ಆಗಲಿ ಅಂತ. ಸೊ ಇಲ್ಲಿ ನಿಮಗೆ 3 layer ಟ್ಯಾಂಡಮ್ ಲೇಯರ್ಸ್ ಬಂದಿದೆ. ಅದ್ರ ನೆಕ್ಸ್ಟ್ ನಿಮಗೆ ಬಾಟಲ್ ಪುಲ್ಔಟ್ ಕೊಟ್ಟಿದ್ದೀವಿ. ಬಾಟಲ್ ಪುಲ್ಔಟ್ ಏನು ಯೂಸ್ ಆಗುತ್ತೆ ಅಂದರೆ ನೀವು ಆಯಿಲ್ ಬಾಟಲ್ಸ್ ಮತ್ತು ತುಪ್ಪ, ಜೇನುತುಪ್ಪ ಅದೆಲ್ಲ ಇಟ್ಕೋಬೋದು ಇಲ್ಲಿ. ಅಗೇನ್ ನೆಕ್ಸ್ಟ್ ದಟ್ ನಾರ್ಮಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಬರೋದಾದರೆ ನಾವಿಲ್ಲಿ ಜನರಲಾಗಿ 2 ಟೈಪ್ ಆಫ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಬೋದು. ಇಲ್ಲಿನ ಗ್ರಾನೈಟ್ ಯೂಸ್ ಮಾಡ್ಬೋದು ಮತ್ತು ಕ್ವಾಡ್ಸ್ ಯೂಸ್ ಮಾಡ್ಬೋದು. ನಾವಿಲ್ಲಿ ಕ್ವಾಡ್ಸ್ನ ಯೂಸ್ ಮಾಡಿದ್ದೀವಿ. ಕ್ವಾಡ್ಸ್ ಸ್ವಲ್ಪ ನಿಮಗೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಸೊ ಕಂಪ್ಲೀಟ್ ಈ ಮನೆಯಲ್ಲಿ ಫುಲ್ಲು ಕಿಚನಲ್ಲಿ ಕ್ವಾಡ್ಸ್ನ ಯೂಸ್ ಮಾಡಿದ್ವಿ ಮತ್ತು ದೇವ್ರ ಮನೆಯಲ್ಲೂ ಕೂಡ ನಾವು ಕ್ವಾಡ್ಸ್ನ ಯೂಸ್ ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಅಗೇನ್ ಇದು ಡ್ಯಾಡೋ ಟೈಲ್ಸ್ ಅಂತ ಕರೀತಾರೆ. ಸೊ ಥೀಮ್ನ ಮ್ಯಾಚ್ ಮಾಡೋದಕ್ಕೆ ಬ್ಲೂ ಶೇಡ್ ಇರೋ ಡ್ಯಾಡೋ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಅಗೇನ್ ದಿಸ್ ಇಸ್ ವಾಲ್ ಯೂನಿಟ್. ವಾಲ್ ಯೂನಿಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೀವು ಡೈಲಿ ಯೂಸೇಜ್ ಮಾಡೋ ಐಟಮ್ಸ್ಗಳನ್ನ ಇಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ದ ವಾಲ್ ಯೂನಿಟ್ ನಾವಿಲ್ಲಿ ಚಿಮ್ನಿಗೆ ನಿಮಗೆ ಸ್ಪೇಸ್ ಬಿಟ್ಟಿದ್ದೀವಿ. ಅಗೇನ್ ಡಿಪೆಂಡ್ಸ್ ಆನ್ ದ ಮೆಜರ್ಮೆಂಟ್ಸ್ ನಾವಿಲ್ಲಿ ಸ್ಪೇಸ್ ಬಿಡ್ತೀವಿ. ಕೆಲವೊಬ್ರು 2 feet ಹೋಗ್ತಾರೆ, 3 feet ಹೋಗ್ತಾರೆ. ಕ್ಲೈಂಟ್ ಹತ್ರ ಒಂದ್ಸಲ ಕೇಳಿಕೊಂಡು ನಾವಿಲ್ಲಿ ಸ್ಪೇಸ್ನ ಬಿಟ್ಟು ಮತ್ತೆ ವಾಲ್ ಯೂನಿಟ್ನ ಕಂಟಿನ್ಯೂ ಮಾಡಿದ್ದೀವಿ. ಅಗೇನ್ ನೀವು ವಾಲ್ ಯೂನಿಟ್ ಆದಮೇಲೆ ಎಲ್ ಶೇಪ್ ಲಾಫ್ಟ್ನ ಕೊಟ್ಟಿದ್ದೀವಿ. ಅಗೇನ್ ನೀವು ನೋಡೋದೇ ಸೇಮ್ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀವಿ. ಬೇಸ್ ಯೂನಿಟ್ ಮತ್ತು ಲಾಫ್ಟ್ನ ಬ್ಲೂ ಕಲರ್ ಮಾಡಿಬಿಟ್ಟು ವಾಲ್ ಯೂನಿಟ್ ಕಂಪ್ಲೀಟ್ ವೈಟ್ ಕಲರ್ಲಿ ಥೀಮ್ಗೋಸ್ಕರ ಈ ಕಲರ್ನ ಯೂಸ್ ಮಾಡಿ ಕಾಂಬಿನೇಷನ್ ಮಾಡಿಕೊಂಡು ಯೂಸ್ ಮಾಡಿದ್ದೀವಿ. ಇದು ಒಂದು ಎಕ್ಸ್ಟ್ರಾ ಯೂನಿಟ್ ಅಂತ ಹೇಳ್ತೀನಿ, ಯಾಕಂದ್ರೆ ಸಿಂಕು ಜನರಲ್ ಆಗಿ ಒಂದೇ ಸ್ಲಾಬಲ್ಲಿ ಬಂದ್ಬಿಡುತ್ತೆ ಎಲ್ ಶೇಪಲ್ಲಿ. ಬಟ್ ಇಲ್ಲಿ ಸಪ್ರೇಟ್ ಆಗಿ ಮಾಡಿದ್ರಲ್ಲ, ಏನು ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ? ಸರ್ ಕಾನ್ಸೆಪ್ಟ್ ಏನಿಲ್ಲ, ಪ್ರೆಸ್ಟೀಜಲ್ಲಿ ಏನಾಗುತ್ತೆ ಕೆಲವೊಂದು ಅವ್ರು ಆಪೋಸಿಟಲ್ಲಿ ಸಿಂಕ್ ಪಾಯಿಂಟ್ನ ಕೊಡ್ತಾರೆ. ಇದು ಪ್ಲಂಬಿಂಗ್ ಸಿಂಕ್ ಇತ್ತು ಇಲ್ಲಿ. ಜನರಲ್ ಆಗಿ ಏನಾಗುತ್ತೆ ಗೊತ್ತಾ, ಸಿಂಕಲ್ಲಿ ಒಂದು ಸಿಂಕ್ ಯೂನಿಟ್ ಬರುತ್ತೆ, ಅದರಲ್ಲಿ ಪ್ಲಾಟ್ಫಾರ್ಮ್ ಬರುತ್ತೆ, ಅದ್ರ ಮೇಲೆ ಅಕ್ವಾಗಾರ್ಡ್ ಇಟ್ಕೊಂಡು ನಿಮಗೆ ಕೆಳಗಡೆ ವೆಟ್ ಆ್ಯಂಡ್ ಡ್ರೈ ಯೂಸ್ ಮಾಡ್ಕೋತೀವಿ. ನೀವು ಅದನ್ನ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಪ್ರಾವಿಷನ್ನ ಕೊಟ್ಟಿದ್ದೀವಿ. ಸೊ ಅಕ್ವಾಗಾರ್ಡ್ ಪಾಯಿಂಟ್ನ ಇಲ್ಲಿ ಕೊಟ್ಟಿದ್ದೀವಿ ಸೊ ದಟ್ ಇಲ್ಲಿಂದ ಅದು ಇಲ್ಲಿ ಕನೆಕ್ಷನ್. ಹೌದು. ಆಮೇಲೆ ಇಲ್ಲಿ ಕೆಳಗಡೆ ಮಾತ್ರ ಇಲ್ಲಿ ನಿಮ್ಗೆ ಇಲ್ಲಿ ನೋಡೋದಾದ್ರೆ ವೆಟ್ ಆ್ಯಂಡ್ ಡ್ರೈ ನಿಮಗೆ ಅದೇ ಕಸಗಳನ್ನ ಹೋಗಾಸಕ್ಕೆ ವೆಟ್ ಆ್ಯಂಡ್ ಡ್ರೈ ಕೊಟ್ಟು ಅದೆಲ್ಲ ಓಕೆ. ನೀವೇನೋ ಬ್ಲೂ ಮತ್ತೆ ವೈಟ್ ಲ್ಯಾಮಿನೇಷನ್ ಏನೋ ಮ್ಯಾಚ್ ಮಾಡಿದ್ರಾ? ಈ ಟೈಲ್ಸ್ ಹೆಂಗ್ ಮ್ಯಾಚ್ ಮಾಡಿದ್ರಿ ಅಂತ? ಇದು ಡ್ಯಾಡೋ ಟೈಲ್ಸ್ ಅಂತ ಕರೀತಾರೆ. ಜನರಲ್ ಆಗಿ ಅವರು ಪ್ರೆಸ್ಟೀಜ್ ಅವರು ಬೇರೆ ಕೊಟ್ಟಿದ್ರು. ಸೊ ಅದು ನಮ್ದು ಥೀಮಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡು, ಅಂದರೆ ಇದನ್ನ ನಾವು ಶಾಪಲ್ಲಿ ಹೋಗ್ಬಿಟ್ಟು ತುಂಬ ಸರ್ಚ್ ಮಾಡೋ ಬದಲೇ ನಮ್ಮ ಮ್ಯಾಮ್ ಫೈಂಡ್ ಔಟ್ ಮಾಡಿದ್ರು ಆ್ಯಕ್ಚುಲಿ ಕ್ಲೈಂಟು. ಸೊ ಇದು ಮ್ಯಾಚ್ ಆಗ್ತಾ ಇತ್ತು ಥೀಮ್ಗೆ. ದೆನ್ ಇದನ್ನ ಡ್ಯಾಡೋ ಟೈಲ್ಸ್ನ ಇಲ್ಲಿ ಯೂಸ್ ಮಾಡಿದ್ವಿ. ಸೊ ಇಟ್ ಇಸ್ ಗೋಯಿಂಗ್ ವೆಲ್ ವಿತ್ ಥೀಮ್. ಸ್ಟೋರೇಜ್ ಇದು ಅದು ಬಾಟ್ಲುಗಳು ಏನು ಬೇಕಾದ್ರೂ ಜೋಡಿಸ್ಕೋಬಹುದು. ನಾರ್ಮಲ್ ಸ್ಟೋರೇಜು, ಅದು ಸ್ಪೈಸ್ ರ್ಯಾಕ್ ಅಂತ ಅನ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಈ ಡಿಸೈನ್ ಜೊತೆಗೆ ನೋಡಿ ಹೊಸ ಹೊಸ ಟೆಕ್ನಾಲಜಿಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ನಾವೆಲ್ಲ ಇದುವರೆಗೂ ನಾನು ಎಲ್ಲೇ ಮನೆಗೆ ಹೋದ್ರೂ ಒಂದು ವಾಟರ್ ಪ್ಯೂರಿಫೈರ್ ಏನಿದೆ ಮೇಲೆ ನೋಡ್ತಾ ಇದ್ದೆ. ಬಟ್ ಇಲ್ಲಿ ಫಸ್ಟ್ ಟೈಮ್ ನಾನು ಕೆಳಗಡೆ ನೋಡಿದ್ದು. ಅದೇ ರೀತಿಯಾಗಿ ಇಲ್ಲಿ 2 ಟ್ಯಾಪ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಒಂದು ನಾರ್ಮಲ್ ಪಾತ್ರೆ ತೊಳೆಯೋಕೆ ವಾಟರ್ ಆದರೂ, ಇನ್ನೊಂದು ಕುಡಿಯೋದಕ್ಕೆ ನೀರು ಇಲ್ಲೇ ಇಟ್ಕೋಬೋದು. ಅಷ್ಟು ಚೆನ್ನಾಗಿದೆ. ಯಾರು ಮನೆ ಕಟ್ಸೋರಿದ್ರೆ ಹೊಸದಾಗಿ ಮಾಡ್ತಾರೆ ಇಂಟೀರಿಯರ್ ಡಿಸೈನ್ ಅಥವಾ ಈ ಒಂದು ಟೆಕ್ನಾಲಜಿನ ಖಂಡಿತ ಅಳವಡಿಸ್ಕೊಳ್ಳಿ ಅಂತ ನನ್ನ ಒಂದು ಸಜೆಷನ್. ಓಕೆ, ವಾವ್ ಮೇಡಮ್. ಅಡುಗೆ ಮನೇಲಿ ಹೋಟ್ಲ್ ಇಟ್ಬಿಟ್ಟಿದಾರಲ್ಲ ಇವರು, ಕೆಫ್ಟೇರಿಯಾ? ಹೌದು ನಾವು ಯುಟಿಲಿಟಿನ ಕೆಫ್ಟೇರಿಯಾ ತೋರಿಸ್ತೀವಿ. ದೊಡ್ಡವ್ರನ್ನ ನೋಡ್ತಾನೆ ದೊಡ್ಡವ್ರು ಅನ್ಬೋದು, ಮಕ್ಕಳನ್ನ ನೋಡ್ತಾನೆ ಮಕ್ಕಳು ಅನ್ಬೋದು. ಮಕ್ಕಳು ನೋಡ್ತಾ ಇದ್ರೆ ಬಹಳ ಕ್ಯೂಟ್ ಆಗಿರ್ತಾರೆ. ಈ ಅಡುಗೆ ಮನೆಯೂ ಮಕ್ಕಳ ಥರ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕಿಂತ ಕ್ಯೂಟ್ ಅಂತಂದರೆ ಮನೆಯಲ್ಲಿ ಇರ್ತಕ್ಕಂಥ ಒಂದು ಕೆಫ್ಟೇರಿಯಾ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಇಲ್ಲ, ಡೈನಿಂಗ್ ಇಲ್ಲ. ಬಟ್ ಆದರೂ ಸಹ ಒಂದು ನಾನು ತಿಳಿದ ಮಟ್ಟಿಗೆ ಒಂದು ಯುಟಿಲಿಟಿ ಏರಿಯಾನ ಇವರು ಕೆಫ್ಟೇರಿಯಾ ಮಾಡ್ಕೊಂಡಿದ್ದಾರೆ. ಅದೇ ಅಲ್ವಾ ಕಲೆ ಮೇಡಮ್? ಇದು ಯಾರ ಐಡಿಯಾ?
ಸರ್ ಆಕ್ಚುಲಿ ಇಲ್ಲಿ ಮುಂಚೆ ಯುಟಿಲಿಟಿ ಇತ್ತು. ಇದು ಆಕ್ಚುಲಿ ಮ್ಯಾಮ್ ಮತ್ತೆ ನಮ್ಮ ವಿನಯ್ ಸರ್ ಅಂತ ನಮ್ಮ ಕಂಪನಿ ಅವ್ರದ್ದು ಐಡಿಯಾ ಆಯ್ತು. ಅದೇ ವಾಂಟೆಡ್ ಒಂದು ಏನಾದ್ರು ಸ್ಪೇಸ್ ನ ಯುಟಿಲೈಸ್ ಮಾಡಬೇಕು ಅಂತ ದೇ ಕಮ್ ಅಪ್ ವಿತ್ ಐಡಿಯಾ, ಈ ತರ ಕೆಫ್ಟೇರಿಯಾ ಮಾಡ್ಕೊಳ್ಳೋಣ ಅಂತ. ಅಂಡ್ ಇಟ್ ನೀವು ನೋಡ್ತಾ ಇದ್ದೀರಾ ಇದು ಹೇಗೆ ಬಂದಿದೆ ಅಂತ. ಕುತ್ಕೊಂಡ್ರೆ ನಿಮ್ಗೆಲ್ಲೋ ಕೆಫ್ಟೇರಿಯಾದಲ್ಲೇ ಕುತ್ಕೊಂಡಿರೋ ತರ ಫೀಲ್ ಬರ್ತದೆ. ಆಕ್ಚುಲಿ ಎಸ್, ಫುಲ್ ಯುಟಿಲಿಟಿನ ನಾವು ತೆಗೆದ್ಬಿಟ್ಟು ನಾವು ಈ ಥರ ಕೆಫ್ಟೇರಿಯಾ ಥೀಮಲ್ಲಿ ಫುಲ್ ಡಿಸೈನ್ ಮಾಡಿರ್ಬೋದು. ನೀವು ನೋಡಿರ್ಬೋದು ಫುಲ್ ಸ್ವಲ್ಪ ಕ್ಲಾಡಿಂಗ್ ಥರ ಫಿನಿಶಿಂಗ್ ಕೊಟ್ಟು ಹ್ಯಾಂಗಿಂಗ್ ಲೈಟ್ಸ್ ಹಾಕಿದ್ವಿ. ಆ್ಯಂಡ್ ಎಕ್ಸಾಕ್ಟ್ಲಿ ಫ್ರೇಮಿಂಗ್ ಹಾಕ್ಬಿಟ್ಟು ಕ್ಲಾಡಿಂಗ್ ಕೊಟ್ಟು ಹ್ಯಾಂಗಿಂಗ್ ಲೈಟ್ಸ್ನ ಹಾಕಿ ಇದನ್ನು ಕ್ಯಾಫ್ಟೇರಿಯಾ ಥರ ಥೀಮಲ್ಲಿ ಮಾಡಿದ್ದೀವಿ. ಬಟ್ ನೀವು ತಿನ್ಬೇಕಾದ್ರೆ ಹೋಟ್ಲಿಗೆ ಹೋಗ್ಬೇಕಂತಿಲ್ಲ, ಇಲ್ಲೇ ಹೋಟ್ಲ್ ಥರ ತಿನ್ಬೋದು. ಫ್ರೆಂಡ್ಸ್ ಬಂದರೆ ಹ್ಯಾಂಗ್ ಔಟ್ ಮಾಡ್ಬೋದು, ಒಂದೊಳ್ಳೆ ಡಿಸ್ಕಷನ್ಗೆ ಆಗ್ಬೋದು, ಮಾತಾಡೋದಕ್ಕೆ ಆಗ್ಬೋದು. ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಮಲ್ಟಿಪಲ್. ಇದು ಎಕ್ಸಾಕ್ಟ್ಲಿ ಸರ್, ಖಂಡಿತ. ಬಟ್ ಈ ಥರ ಎಲ್ಲರ ಮನೆಯಲ್ಲೂ ಮಾಡೋಕ್ಕಾಗಲ್ವಾ? ಆಗಲ್ಲ ಅಂತ ಇಲ್ಲ ಸರ್, ಮಾಡಬಹುದು. ಇದೊಂದು ನಾವು ರೀಸೆಂಟ್ ಟೈಮಲ್ಲಿ ಇದು ಯುನಿಕ್ ಕಾನ್ಸೆಪ್ಟ್. ಆ್ಯಕ್ಚುಲಿ ಜನರಲ್ ಆಗಿ ಏನಾಗುತ್ತೆ ಗೊತ್ತಾ, ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇದರ್ ನಾವು ವಾಷಿಂಗ್ ಮಿಷಿನ್ ಎಲ್ಲ ಇಡಬೇಕು ಅಂದರೆ ಯುಟಿಲಿಟಿನ ಯೂಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮೇಡ್ಸ್ ಬರ್ತಾರೆ, ಅವರು ವೆಸಲ್ಸ್ನ ಯೂಸ್ ಮಾಡಬೇಕು ಅಂದರೆ ನಾವು ಕಿಚನ್ನೇ ಕೊಡೋಕ್ಕಾಗಲ್ಲ. ಸೊ ಯುಟಿಲಿಟಿಲೇ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಎಲ್ಲ ಕಡೆ ಡೈನಿಂಗಲ್ಲಿ ಕಾಂಪ್ರಮೈಸ್ ಆಗಿದ್ದೀವಿ ಈ ಪರ್ಟಿಕ್ಯುಲರ್ ಕ್ಲೈಂಟ್ಗೆ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಯುನಿಕ್ ಥೀಮ್ನ ನಾವು ಅಪ್ಲಿಕೇಬಲ್ ಮಾಡಿದ್ದೀವಿ. ಖಂಡಿತ, ಡೆಫಿನೆಟ್ಲಿ. ಇವತ್ತಿನ ದಿನಕ್ಕೆ ಈ ಒಂದು ಇದಕ್ಕೆ ಖಂಡಿತ ಇಂಟೀರಿಯರ್ ಡಿಸೈನ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಮಗೆ ಮರಳು ಮತ್ತು ಇಟ್ಟಿಗೆ ಸಿಗ್ತಾ ಇಲ್ಲ ಮನೆ ಕಟ್ಟೋದಕ್ಕೆ ಅಲ್ವಾ? ಆದರೆ ಇಂಟೀರಿಯರ್ ಒಳ್ಳೆ ಇಂಟೀರಿಯರ್ ಡಿಸೈನ್ ಸಿಗ್ತಾ ಇದ್ದಾರೆ. ಅದರಿಂದ ನಿಮ್ಮ ಮನೇನ ಮತ್ತಷ್ಟು ಪ್ರೀಮಿಯಮ್ ಮಾಡ್ಬೋದು, ಅದಂತೂ ಗ್ಯಾರಂಟಿ. ಒಂದು ವಿಚಾರ ಅಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಯಾಕೆಂದರೆ ಎಷ್ಟೋ ಜನಕ್ಕೆ ಇಂಟೀರಿಯರ್ ಡಿಸೈನ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಖಂಡಿತ ನಮ್ಮ ವಿಡಿಯೋಗಳು ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಏನೋ ಕೊಡ್ತಾ ಇದ್ದಾವೆ, ಬಜೆಟ್ ಆಗ್ಬೋದು ಅಥವಾ ಏನೆಲ್ಲ ಮೆಟೀರಿಯಲ್ ಆಗ್ಬೋದು ಅಂತ. ಬಟ್ ಯಾವ ಟೈಮಲ್ಲಿ ನೀವು ಆರ್ಯವೇರ್ನ ಮೀಟ್ ಮಾಡಬೇಕು? ಒಂದು ಮನೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕಿಚನ್ ಇರ್ಬೋದು, ವಾರ್ಡ್ರೋಬ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಫೈರ್ ಏರಿಯಾ ಇರ್ಬೋದು, ಅಥವಾ ಒಂದು ಕಾಫಿ ಟೇಬಲ್ ಅಲ್ವಾ ಇರ್ಬೋದು, ಈ ರೀತಿಯಾದಂಥ ಕೆಫ್ಟೇರಿಯಾ ಇರ್ಬೋದು, ಏನೆಲ್ಲ ಪಾಸಿಬಿಲಿಟೀಸ್ ಇದೆ. ಹಾಗೆ ಒಂದು ಇಂಟೀರಿಯರ್ ಡಿಸೈನ್ ಮಾಡೋದಕ್ಕೆ ಅವ್ರನ್ನ ಯಾವಾಗ ಭೇಟಿ ಮಾಡಬೇಕು, ಒಂದು ಯಾವ ಬಜೆಟಿಂದ ಶುರು ಮಾಡ್ಬೋದು, ಯಾವ ಬಜೆಟ್ ಎಂಡ್ ಮಾಡ್ಬೋದು, ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ RAV ಆಫೀಸಲ್ಲೇ ಹೋಗಿ ಅವರ ಟೀಮ್ನ ಪರಿಚಯ ಮಾಡ್ತಾ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಈಗ ಕಿಚನ್ ನೋಡಿದ್ರಾ, ಮತ್ತು ಕಿಚನ್ ಇರತಕ್ಕಂಥ ಕೆಫ್ಟೇರಿಯಾ ನೋಡಿದ್ರಾ. ಈಗ ನಾವು ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಇದ್ದೀವಿ. ಎಸ್ ಕಿಚನ್ ಮತ್ತೆ ಕ್ಯಾಫ್ಟೇರಿಯಾ ನೋಡಾಯ್ತಲ್ವಾ. ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ಕ್ರಾಕ್ರಿ ಯೂನಿಟ್ ಮತ್ತೆ ಪಾರ್ಟಿಷನ್ ನೋಡಿಕೊಂಡು MBRಗೆ ಹೋಗೋಣ. ಓಕೆ ಮೇಡಮ್, ಕ್ರಾಕ್ರಿ ಯೂನಿಟ್ ಮಾಡಿದ್ದೀರಾ? ಹೌದು, ಎಲ್ಲ ಮನೇಲೂ ಕ್ರಾಕ್ರಿ ಯೂನಿಟ್ ಇದ್ದೇ ಇರುತ್ತೆ. ಹಾಂ ಸರ್. ಬಟ್ ಅದು ಖಂಡಿತ 100% ರಿಕ್ವೈರ್ಡಾ? ರಿಕ್ವೈರ್ಡ್ ಅಂತ ಅಲ್ಲ, ಬೇಕೇ ಬೇಕು ಅಂತಲ್ಲ, ಬಟ್ ಪ್ಲೇಸ್ ಇದ್ರೆ ನಾವು ಕ್ರಾಕ್ರಿ ಯೂನಿಟ್ ಮಾಡ್ಕೋಬಹುದು. ಇದು ಕ್ರಾಕ್ರಿ ಕಮ್ ಬಾರ್ ಯೂನಿಟ್ ಇದೆ. ಇವಾಗ ಎಲ್ಲಾ ಕಡೆನೂ ಈ ಕ್ರಾಕ್ರಿ ಕಮ್ ಬಾರ್ ಯೂನಿಟ್ ಆಬ್ವಿಯಸ್ ಆಗಿ ಇರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ. ನೀವು ಕ್ರಾಕ್ರಿ ಐಟಮ್ಸ್ ಅಥವಾ ಅಲ್ಲಿ ಕಿಚನ್ ಅಲ್ಲೂ ಕೂಡ ಮತ್ತೆ ಐಟಮ್ಸ್ ನ ಇಲ್ಲಿ ನಾವು ಸ್ಟೋರ್ ಮಾಡಬಹುದು. ಇದು ನಿಮಗೆ ಬ್ರಾನ್ಸ್ ಮಿರರ್ ಅಂತ ಹೇಳ್ತೀವಿ. ಜಸ್ಟ್ ಈ ಯೂನಿಟ್ ನ ಹೈಲೈಟ್ ಮಾಡೋದಕ್ಕೋಸ್ಕರ ಇಲ್ಲಿ ಬ್ರಾನ್ಸ್ ಮಿರರ್ ನ ಯೂಸ್ ಮಾಡಿದ್ದೀವಿ. ಅಂಡ್ ಇದು ಪ್ಲಾಟ್ಫಾರ್ಮ್, ಇದನ್ನ ನೀವು ಐಟಮ್ಸ್ ಇಡೋದಕ್ಕೆ ಕೂಡ ಮಾಡ್ಕೋಬಹುದು, ಅಥವಾ ಇದು ಜಸ್ಟ್ ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ ಇದು ಒಂದು ಲೆಡ್ಜ್ ಕೊಟ್ಟಿದ್ದೀವಿ, ಸೊ ದಟ್ ನೀವು ಐಟಮ್ಸ್ ನ ಇಲ್ಲಿ ಕೀಪ್ ಇಟ್ಕೋಬಹುದು. ಅಗೇನ್ ಸೇಮ್ ಆಕ್ರಿಲಿಕ್ ಶೀಟ್ ನ ಥೀಮ್ಗೆ ಮ್ಯಾಚ್ ಮಾಡೋದಕ್ಕೆ ಆಕ್ರಿಲಿಕ್ ಶೀಟ್ ನ ಇಲ್ಲಿ ಯೂಸ್ ಮಾಡಿದೀವಿ. ರೋಸ್ ಗೋಲ್ಡ್. ನಾನು ನೋಡ್ತಾ ಇದ್ದಂಗೆ ಇಲ್ಲಿ ಟಿವಿ ಯೂನಿಟ್ ಅಲ್ಲಿ ಇದ್ದಂತ ಎಲ್ಲ ಕಲರ್ ಎಲ್ಲ ಮೆಟೀರಿಯಲ್ ಇಲ್ಲಿ ಬಂದಿದೆ ಅನ್ಕೋತೀನಿ. ಇದು ಪಾರ್ಟ್ ಆಫ್ ದ ಲಿವಿಂಗ್ ಆಗಿರೋದ್ರಿಂದ ಸೇಮ್ ಮಟೀರಿಯಲ್ ಮತ್ತೆ ಕಲರ್ಸ್ ನ ಯೂಸ್ ಮಾಡಿದ್ದೀವಿ. ಆಕ್ಚುಲಿ ಈ ಕ್ರಾಕ್ರಿ ಯೂನಿಟ್ ಇರ್ತಕ್ಕಂಥದ್ದು ಡೈನಿಂಗ್ ಏರಿಯಾದಲ್ಲಿ, ಅವರು ಡೈನಿಂಗ್ ಏರಿಯಾದಲ್ಲಿ ಪೂಜಾ ರೂಮ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಕ್ರಾಕ್ರಿ ಯೂನಿಟ್ ಇದೆ. ಅಕಸ್ಮಾತ್ ಡೈನಿಂಗ್ ಟೇಬಲ್ ಏನಾದ್ರು ಇಟ್ಟು ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಕ್ರಾಕ್ರಿ ಯೂನಿಟ್. ಹೌದು, ಯೂಸ್ಫುಲ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ ನಾನು ಹೇಳಿದ್ನಲ್ಲ, ಇದು ಬ್ರಾನ್ಸ್ ಮಿರರ್ ಅಂಡ್ ಆಕ್ರಿಲಿಕ್ ಶೀಟ್, ಇದೆರಡು ಜಸ್ಟ್ ಈ ಯೂನಿಟ್ ನ ಹೈಲೈಟ್ ಮಾಡಿ ಕೊಟ್ಟಿರೋದು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇದನ್ನ ನಾವು ಬಾರ್ ಯೂನಿಟ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಶಟರ್ಸ್ ಮತ್ತೆ ಅಲ್ಯೂಮಿನಿಯಂ ಫ್ರೇಮ್ ಮತ್ತೆ ಗ್ಲಾಸ್ ಶಟರ್ಸ್ ನ ಯೂಸ್ ಮಾಡಿಕೊಂಡು ಈ ಬಾರ್ ಯೂನಿಟ್ ನ ಮಾಡಿರೋದು. ಇದು ಹೈಡ್ರಾಲಿಕ್ ಲಿಫ್ಟ್ ಅಪ್. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಪ್ಲೇಟ್ಸ್ ಮತ್ತೆ ಕ್ರಾಕ್ರಿ ಐಟಮ್ಸ್ ನ ಯೂಸ್ ಮಾಡ್ಕೊಡ್ದು. ನೆಕ್ಸ್ಟ್ ನಿಮ್ದು ಬಾಟಲ್ ಯೂನಿಟ್, ವೆರಿ ಸ್ಮಾಲ್ ಬಾರ್ ಯೂನಿಟ್ ನ ಮಾಡಿರೋದು. ಸೊ ಅಗೇನ್ ಥೀಮ್ ನ ನೋಡಬಹುದು ನೀವು ಇಲ್ಲಿ. ಅಗೇನ್ ರೋಸ್ ಗೋಲ್ಡ್ ಅಲ್ಯೂಮಿನಿಯಂ ಫ್ರೇಮ್ ನ ಯೂಸ್ ಮಾಡಿದೀವಿ. ಕ್ರಾಕ್ರಿ ಯೂನಿಟ್ ನೋಡಿದ್ವಿ ಅಲ್ವಾ ಸರ್, ಇವಾಗ ಪಾರ್ಟಿಷನ್ ನೋಡೋಣ. ಮೇಡಮ್, ಇದು ಪಾರ್ಟಿಷನ್ ಅಂತ ಹೇಳಿದ್ರೆ ಹೌದು, ಬಟ್ ಈ ಪಾರ್ಟಿಷನ್ ಅವಶ್ಯಕತೆ ಇತ್ತಾ ಇಲ್ಲಿ? ಸರ್ ಅವಶ್ಯಕತೆ ಇತ್ತು. ನಾನು ಮುಂಚೆ ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಅವ್ರದ್ದೇ ಒಂದು ರಿಚುವಲ್ಸ್ ಇರುತ್ತೆ, ಅವರೇ ಒಂದು ಇದೇ ತರ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ. ಇಲ್ಲಿ ನಾವು ಪೂಜಾ ಯೂನಿಟ್ ಮಾಡಿರೋದ್ರಿಂದ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ವಾಶ್ರೂಮ್ ಬಂದಿದೆ. ಸೊ ಅದು ಫೇಸ್ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಇಲ್ಲೊಂದು ಪಾರ್ಟಿಷನ್ ಕ್ರಿಯೇಟ್ ಮಾಡಿದ್ವಿ. ಇದು ದಿಸ್ ಇಸ್ ಅ ಫಾಲ್ಸ್ ಪಾರ್ಟಿಷನ್, ಇದು ವಾಲ್ ಇರಲಿಲ್ಲ. ಸೊ ಇಲ್ಲಿಂದ ಇಲ್ಲಿ ತನಕ ಒಂದು ಪಾರ್ಟಿಷನ್ ಕ್ರಿಯೇಟ್ ಮಾಡಿದ್ವಿ. ಟಿಲ್ ದ ಸೀಲಿಂಗ್ ನೋಡ್ಬೋದು. ಸೊ ಇದು ಅಗೇನ್ ಪ್ಲೈವುಡ್ ಮತ್ತೆ ಲ್ಯಾಮಿನೇಟ್ ನ ಯೂಸ್ ಮಾಡಿರೋದು. ಮೇಡಮ್, ಓಕೆ, ಇಲ್ಲಿ ನಾವು ಪಾರ್ಟಿಷನ್ ಮಾಡಿದ್ರ, ಬಟ್
ದೇವ್ರ ಮನೆ ಎಕ್ಸ್ಟೆಂಡ್ ಮಾಡ್ಕೋಬೋದಾಗಿತ್ತಲ್ಲ, ನೀವು ಯಾಕೆ ಗ್ಯಾಪ್ ಕೊಟ್ಟಿದ್ದೀರಾ ಇಲ್ಲಿ? ಸರ್ ಪೂಜಾ ಯೂನಿಟ್ಗೆ ಏನು ಟಚ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವಿಲ್ಲಿ ಪಾರ್ಟಿಷನ್ನ ಗ್ಯಾಪ್ ಕೊಟ್ಟಿರೋದು. ಸೊ ಅಗೇನ್ ಇಲ್ಲಿ ನೀವು ನೋಡಿದ್ರೆ ಬಬಲ್ ಲೈಟ್ ಪಿಲ್ಲರ್ನ ಯೂಸ್ ಮಾಡಿದ್ದೀವಿ. ಅಗೇನ್ ನೀವು ಇಲ್ಲಿ ನೋಡಿದ್ರೆ ಇದು ಲೈಟ್ ಬಿದ್ದಾಗ ಈ ಬಬಲ್ಸ್ ಮತ್ತೆ ಈ ಫಿಶಸ್ ಎಲ್ಲ ಇದೆಯಲ್ಲ ಅದು ಹೈಲೈಟ್ ಆಗುತ್ತೆ. ಜಸ್ಟ್ ಹೈಲೈಟ್ ಮಾಡೋದಕ್ಕೆ ಇದು ಗ್ಲಾಸ್ ಯಾ ಲೈಟಿಂಗ್ ಕೊಟ್ಟಿರೋದು ಒಂದು ಎಫೆಕ್ಟ್ ಇದೆ, ಒಳಗಡೆಯಿಂದ ಲೈಟ್ ಕೊಟ್ಟಿರೋದ್ರಿಂದ ಈ ಎಫೆಕ್ಟ್ ಬಂದಿದೆ. ಮೇಂಟೆನೆನ್ಸ್ ಫ್ರೀ ಅಕ್ವೇರಿಯಂ ಅಂತ ಹೇಳ್ಬೋದಾ? ಹಾಂ ಹೌದು. ಓಕೆ. ಮಾಸ್ಟರ್ ಬೆಡ್ರೂಮ್. ಮೇಡಮ್ ಎಸ್ ಸರ್. ಇದೇನಿದು ಮೇಲ್ಗಡೆ ರಾಫ್ಟರ್ಸ್ ವಿತ್ ಲೈಟ್? ಸರ್ ಇದು ಪ್ಯಾಸೇಜ್ ಅಲ್ಲಿ ಲೈಟ್ ಪರ್ಪಸ್ಗೋಸ್ಕರ ಒಂದೆರಡು ಅಂದ್ರೆ ರಾಫ್ಟರ್ಸ್ ತರ ಡಿಸೈನ್ ಕೊಟ್ಬಿಟ್ಟು ಅದರಲ್ಲಿ ನಿಮಗೆ ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಸೊ ನೀವು ಇಲ್ಲಿಂದ ನಡ್ಕೊಂಡ್ ಬರ್ತಾ ಇದ್ರೆ ನಿಮಗೆ ಲೈಟ್ಗೂ ಕೂಡ ಆಕ್ಸೆಸಿಬಿಲಿಟಿ ಇದೆ. ಹೌದು ಹೌದು ಹೌದು. ಅಂದ್ರೆ ತುಂಬಾ ಹೆವಿನೂ ಇಲ್ಲ, ವೆರಿ ಮಿನಿಮಲಿಸ್ಟಿಕ್ ಆಗಿ ನಿಮಗೆ ಲೈಟ್ಸ್ ಬರುತ್ತೆ. ನೀವು ಇವಾಗ ನೋಡೋದಾದ್ರೆ ಇಲ್ಲಿ ಕೂಡ ನಾವು ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ನ ನಾವಿಲ್ಲಿ ಕೊಟ್ಟಿದ್ದೀವಿ ಕ್ಲೈಂಟಿಗೆ. ಆ್ಯಂಡ್ ನೆಕ್ಸ್ಟ್ ಟು ದ ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ನಿಮ್ಗೆ ಇಲ್ಲೊಂದು ಲೆಡ್ಜಸ್ ಕೊಟ್ಟಿದ್ದೀವಿ. ಯಾಕೆ ಈ ಥರ ಶೇಪಲ್ಲಿ ಕೊಟ್ಟಿದ್ದೀವಿ ಅಂದರೆ ನಾವು ಇವಾಗ ಹಾಫ್ ಸ್ಕ್ವೇರ್ ಶೇಪಲ್ಲಿ ಕೊಡ್ಬೋದಿತ್ತು, ಬಟ್ ಶಾರ್ಪ್ ಎಡ್ಜಸ್ ಬರುತ್ತೆ, ಹರ್ಟ್ ಆಗುತ್ತೆ. ಆ ರೀಸನಿಂದ ನಿಮಗೆ ಈ ಥರ ಶೇಪಲ್ಲಿ ಕೊಟ್ಟಿದ್ದೀವಿ. ಸೊ ದಟ್ ಇದ್ರಲ್ಲಿ ನಿಮಗೆ ಮಲ್ಟಿಪರ್ಪಸ್ ಇದೆ. ಅಂದರೆ ಹೈಲೈಟ್ ಆಗೋ ಐಟಮ್ಸ್ ಅಂದರೆ ಆರ್ಟಿಫ್ಯಾಕ್ಟ್ಸ್ನ ಕೂಡ ಇಟ್ಕೋಬಹುದು ಅಥವಾ ಏನಾದರೂ ಸ್ಟೋರ್ ಕೂಡ ಮಾಡ್ಕೋಬಹುದು. ಓಕೆ, ಹಾಗಿದ್ರೆ ಒಟ್ಟಿನಲ್ಲಿ ಇಲ್ಲಿ ಸ್ಕ್ವೇರ್ ಕೊಡೋದ್ರಿಂದ ತರ್ಚುತ್ತೆ ಆ ಥರ ಅಂತೇಳಿ ನೀವು ಎಡ್ಜಸ್ ಅಲ್ಲಿ ಈ ರೀತಿ ರೌಂಡ್ ಮಾಡಿದ್ದೀರಾ? ಹೌದು ಸರ್. ಸ್ಟೋರೇಜ್ಗೂ ಆಗುತ್ತೆ, ಈ ಥರ ಆಂಟಿಕ್ ಪೀಸ್ಗಳನ್ನು ಇಟ್ಕೋಬಹುದು. ಹೌದು. ಓಕೆ. ವಾರ್ಡ್ರೋಬ್ ಸರ್ ನೀವಾಗ ನೋಡ್ತಾ ಇದ್ದೀರಾ ಇದು ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್. ಅಗೇನ್ ಇಲ್ಲಿ ನಾವು ಕಸ್ಟಮೈಸ್ ಮಾಡಿರೋದು. ಇಲ್ಲಿ ನೀವು ನೋಡಿದ್ರೆ ಬೇಜ್ ಕಲರ್ ಅಂಡ್ ದ ಗ್ಲಾಸ್ ಫಿನಿಶ್ ಮತ್ತೆ ನಿಮಗೆ ಇಲ್ಲಿ ಇದೊಂದು ಯೂನಿಕ್ ಪ್ಯಾಟರ್ನ್ ನಿಮ್ಗೆ ಕೂಡ ಇಲ್ಲಿದೆ ಆಯ್ತಾ. ಇದು ನಿಮಗೆ ಮ್ಯಾಕ್ಸಿಮಮ್ 9.6 ತನಕ ಈ ವಾರ್ಡ್ರೋಬ್ ಬರುತ್ತೆ. ನಿಮ್ಗೆ ಒಳಗಡೆ ಲಾಫ್ಟ್ ಎಲ್ಲಿ ಅಂದರೆ ಲಾಫ್ಟ್ ನಿಮಗೆ ಒಳಗಡೆನೆ ಬರುತ್ತೆ. ಸೊ ಇದು ಕಂಪ್ಲೀಟ್ ಗ್ಲಾಸ್ ಮಟೀರಿಯಲ್ ಬರುತ್ತೆ. ಆ್ಯಂಡ್ ಇದು ಪೂರ್ತಿ ಪ್ರೊಫೈಲ್ ನಿಮಗೆ ಥೀಮ್ಗೆ ಮ್ಯಾಚ್ ಆಗೋ ಥರ ಈ ಕಲರ್ ಪ್ರೊಫೈಲ್ನ ನಾವು ಯೂಸ್ ಮಾಡಿದ್ದೇವೆ. ಸೊ ಈ ಪರ್ಟಿಕ್ಯುಲರ್ ವಾರ್ಡ್ರೋಬ್ಗೆ ನಾವು ಲ್ಯಾಕೆಡ್ ಫಿನಿಶ್ ಗ್ಲಾಸ್ನ ಯೂಸ್ ಮಾಡ್ಬೋದು ಆರ್ ಆಕ್ರಲಿಕ್ ಫಿನಿಶ್ ಲ್ಯಾಮಿನೇಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ನಾವು ಆಲ್ರೆಡಿ ನಿಮಗೆ ಕಂಪ್ಲೀಟ್ ಅಕ್ರಾಸ್ ದ ವಾರ್ಡ್ರೋಬ್ ನಾವು ಹಿಂಗೆ ಈ ಥರ ಪ್ರೊಫೈಲ್ ಕೊಟ್ಟಿರೋದ್ರಿಂದ ಇಲ್ಲಿ ಹ್ಯಾಂಡಲ್ಸ್ ಅವಶ್ಯಕತೆ ಬರಲ್ಲ. ನೀವು ಜಸ್ಟ್ ಈ ಥರ ಸ್ಮೂತಾಗಿ ಪುಷ್ ಮಾಡಿದ್ರೆ ಇದು ನಿಮಗೆ ಓಪನ್ ಆಗುತ್ತೆ. ಆ್ಯಂಡ್ ಎಲ್ಲದೂ ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ ಇರೋದ್ರಿಂದ ನೀವು ಫಾರ್ ಎಕ್ಸಾಂಪಲ್ ತುಂಬ ಜೋರಾಗಿ ಹಾಕಿದ್ರಿ ಅಂದರೂ ಕೂಡ ಇದು ತುಂಬ ಈಸಿಯಾಗಿ ಹೋಗಿ ಕುತ್ಕೊಳ್ಳುತ್ತೆ. ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ಸಾಫ್ಟಾಗೂ ಇದೆ ಮತ್ತು ಸಾಫ್ಟ್ ಕ್ಲೋಸ್ ಆಗೋದ್ರಿಂದ ಡ್ಯೂರಬಿಲಿಟಿನೂ ಬರುತ್ತೆ ಅಂತ. ಡ್ಯೂರಬಿಲಿಟಿ ಬರುತ್ತೆ ಸರ್. ಅಂದರೆ ಗೊತ್ತಾಗಲ್ಲ ನಿಮಗೆ, ನೀವು ಬೇಕಂತ ಹಾಕಿರಲ್ಲ, ಮೇ ಬಿ ಜೋರಾಗಿ ಹಾಕ್ಬಿಟ್ಟಿರ್ತೀರಾ. ಸೊ ಸಾಫ್ಟ್ ಕ್ಲೋಸರ್ ಕೊಡೋದ್ರಿಂದ ನಿಮಗೆ ಏನು ಇದು ಗ್ಲಾಸ್ ಆಗಿರೋದ್ರಿಂದ ಗ್ಲಾಸ್ ಇಸ್ ಆಲ್ವೇಸ್ ಬ್ರೇಕೇಬಲ್ ಅಲ್ವಾ. ನಿಮಗೆ ಸಾಫ್ಟ್ ಕ್ಲೋಸರ್ ಕೊಡೋದ್ರಿಂದ ಅದು ಆರಾಮಾಗಿ ಹೋಗ್ಬಿಟ್ಟು ಕೂತ್ಕೊಳ್ಳುತ್ತೆ. ಇದು ಕಾಟ್ ಇಷ್ಟೊಂದು ಸುಂದರವಾಗಿದೆಯಲ್ಲ, ಕೆಳಗಡೆ ಏನು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ, ಜೊತೆಗೆ ವಾಲ್ ಪೇಪರ್ ಇದೆ, ಅಲ್ಲಿ ಲೈಟಿಂಗ್ ಡಿಸೈನ್ ಮಾಡಿದ್ದೀರಾ. ಬಟ್ ಜನರಲ್ ಈ ರೀತಿ ಡಿಸೈನ್ ನಾವು ಲಿವಿಂಗ್ ಹಾಲ್ ಅಲ್ಲಿ ನೋಡ್ತೀವಿ. ಬಟ್ ಲಿವಿಂಗ್ ಹಾಲ್ ಗಿಂತ ಇಲ್ಲಿ ಬೆಡ್ರೂಮ್ ಅಲ್ಲೇ ಸಿಕ್ಕಾಪಟ್ಟೆ ಡಿಸೈನ್ ಮಾಡಿದ್ರಲ್ಲ, ಇದೇನು ಇದು ಆಕ್ಚುಲಿ ಕ್ಲೈಂಟ್ ರಿಕ್ವೈರ್ಮೆಂಟಾ? ಸರ್ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ಸ್ ಇತ್ತು ಆಕ್ಚುಲಿ. ಇದು ಕಸ್ಟಮೈಸ್ಡ್ ಕಾಟ್. ನೀವು ನೋಡಿದ್ರೆ ಟಿಪಿಕಲ್ ಆಗಿ ಏನಾಗುತ್ತೆ ಅಂದ್ರೆ ಈ ಪರ್ಟಿಕ್ಯುಲರ್ ಇದೆಯಲ್ಲ ಅದು ನಿಮಗೆ ಫ್ಲೋರ್ಗೆ ಟಚ್ ಆಗಿರುತ್ತೆ. ಬಟ್ ಇಲ್ಲಿ ಏನ್ ಮಾಡಿದೀವಿ ನಾವು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ, ಅದ್ರ ಮೇಲೆ ಕಾಟ್ ಡಿಸೈನ್ ನ ಕೊಟ್ಟಿದ್ದೀವಿ. ಬಟ್ ಇದರಿಂದ ಅಡ್ವಾಂಟೇಜ್ ಪ್ಲಾಟ್ಫಾರ್ಮ್ ಕೊಟ್ಟಿರೋದ್ರಿಂದ ಅಡ್ವಾಂಟೇಜ್ ಅಂದ್ರೆ ಇದು ಲುಕ್. ಆಮೇಲೆ ನೀವು ಫಾರ್ ಎಕ್ಸಾಂಪಲ್ ಕೂತಿದ್ದೀರಾ ಅಂದ್ರೂ ಕೂಡ ಈಗ ನಿಮ್ಗೆ ಆರಾಮಾಗಿ ಆ ಪ್ಲಾಟ್ಫಾರ್ಮ್ ಮೇಲೆ ಕಾಲು ಇಟ್ಕೊಂಡು ಕುತ್ಕೋಬಹುದು. ಆರ್ ನೀವು ಕುತ್ಕೋಬೇಕು ಅಂದ್ರೂ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು ಆಯ್ತಾ. ಇದು ಕಸ್ಟಮೈಸ್ಡ್ ಕಾಟ್. ಇದು ಹೈಡ್ರಾಲಿಕ್ ಕಾಟ್. ನಿಮಗೆ ಒಳಗಡೆ ಕೂಡ ನೀವು ಸ್ಟೋರ್ ನ ಮಾಡ್ಕೋಬಹುದು ಆರಾಮಾಗಿ. ಲಿಫ್ಟ್ ಅಪ್, ಇದು ಹೈಡ್ರಾಲಿಕ್ ಲಿಫ್ಟ್ ಅಪ್ ಅಂದ್ರೆ ನೀವು ಜಸ್ಟ್ ಪುಷ್ ಮಾಡಿದ್ರೆ ಅದು ಮೇಲೆ ಹೋಗುತ್ತೆ. ನಿಮ್ ಕಂಪ್ಲೀಟ್ ಸ್ಪೇಸ್ ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಈ ಯೂನಿಟ್ ಏನಿದು ಸರ್? ಇದು ಜಸ್ಟ್ ಅಗೇನ್ ನಾನು ಹೇಳ್ತಾ ಇದ್ದೀನಲ್ಲ, ಇದು ಬ್ಯಾಕ್ ವಾಲ್ ನಾವು ಹೈಲೈಟ್ ಮಾಡಿದೀವಿ. ನೀವು ಇಲ್ಲಿ ನೋಡಿದ್ರೆ ಕಾಟ್ ಜೊತೆ ಕುಷನ್ ಹೋಗಿದ್ಯಾ, ಅಕ್ಕಪಕ್ಕದಲ್ಲಿ ನಿಮ್ಗೆ ನಾವು ಏನ್ ಮಾಡಿದೀವಿ ಅಂದ್ರೆ ಪ್ಲೈವುಡ್ ಇಂದ ನಿಮ್ಗೆ ನಾವು ಫಸ್ಟ್ ಡಿಸೈನ್ ಮಾಡ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ನಾವು ಆಕ್ರಿಲಿಕ್ ಶೀಟ್ ಹಾಕಿ ಅದ್ರ ಮೇಲೆ ಟೀ ಪಟ್ಟಿಸ್ನ ಕೊಟ್ಟಿದ್ದೀವಿ. ಟಿಲ್ ದ ಫ್ಲೋರ್ ಅಂದ್ರೆ ಸೀಲಿಂಗ್ ತನಕ ರನ್ ಆಗಿದೆ. ನೀವು ಪಕ್ಕದಲ್ಲಿ ನೋಡೋದಾದ್ರೆ ಅನ್ಇವನ್ ರಾಫ್ಟರ್ಸ್ ಕೊಟ್ಟು ಲೈಟ್ಸ್ ಕೊಟ್ಟಿದ್ದೇವೆ. ಅದು ಅನ್ಇವನ್ ರಾಫ್ಟರ್ಸ್. ಬಿಸೈಡ್ ಅನ್ಇವನ್ ರಾಫ್ಟರ್ಸ್ ಹಿಂದೆಗಡೆ ನಿಮ್ಗೆ ಕಂಪ್ಲೀಟ್ ಟಿಲ್ ದ ಎಂಡ್ ನಾವು ನಿಮ್ಗೆ ವಾಲ್ ಪೇಪರ್ ನ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿದೆ, ಒಂಥರ ಡಿಫರೆಂಟ್ ರೂಫ್ ಮೇಡಮ್ ಇದು. ಹೌದು ಹೌದು. ನೀವು ಆ ಕಡೆ ಈ ಕಡೆ ಅಲ್ಲ, ನಾನು ಹೇಳ್ತಾ ಇರೋದು ಏನಂದ್ರೆ ಜನರಲಿ ವಾಲ್ ಪೇಪರ್ ವಾಲ್ಗೆ ಮಾತ್ರ ಹಾಕ್ತಾರೆ, ಬಟ್ ನೀವು ರೂಫ್ಗೂ ಹಾಕ್ಬಿಟ್ಟಿದ್ರಲ್ಲ. ತೊಂದರೆ ಇಲ್ಲ, ಹಾಕಬಹುದು ಅಂತ ಇಲ್ಲ, ಹಾಕಬಹುದು. ಇವಾಗ ನೀವು ಇಲ್ಲಿ ನೋಡಿದ್ರೆ ನೋಡಿ, ಅದು ಇದು ಕೂಡ ಫಾಲ್ ಸೀಲಿಂಗ್ ಡಿಸೈನ್. ಅಂದ್ರೆ ಫಾಲ್ ಸೀಲಿಂಗ್ ಅಲ್ಲಿ ನಾವು ರಾಫ್ಟರ್ಸ್ ನ ಮಾಡಿರೋದು. ಆ ಕಡೆ ಈ ಕಡೆ ನಾರ್ಮಲ್ ಫಾಲ್ ಸೀಲಿಂಗ್ ಡಿಸೈನ್ಸ್ ವಿತ್ ಅನ್ಇವನ್ ಫಾಲ್ ಸೀಲಿಂಗ್. ನನಗೆ ಇನ್ನೊಂದು ಏನಾಯ್ತು, ಏನು ಖುಷಿ ಆಗ್ತದೆ ಅಶ್ವಿನಿ ಮೇಡಮ್ ಅವರೇ, ಈಗ ಇಲ್ಲಿ ರಾಫ್ಟರ್ಸ್ ಅಂತ ನೀವು ಡಿಸೈನ್ ಮಾಡ್ತೀರಾ ಮತ್ತೆ ಸ್ಪಾಟ್ ಲೈಟ್ ಕೊಡ್ತೀರಾ ಒನ್ ಡೈರೆಕ್ಷನ್ ಅಲ್ಲಿ. ಬಟ್ ಇಲ್ಲಿ ನೋಡಿದ್ರೆ ಎರಡು ಡೈರೆಕ್ಷನ್ ಇದೆ, ಈ ಕಡೆ ಸೀಲಿಂಗು ಇದೆ, ಈ ಕಡೆ ಬ್ಯಾಕ್ ಸೈಡ್ ಆಫ್ ದ ಕಾಟು ಇದೆ. ಎಕ್ಸಾಕ್ಟ್ಲಿ, ಅದು ತುಂಬಾ ಚೆನ್ನಾಗಿದೆ ಒಂಥರ. ಇವಾಗ ನೋಡಿ ಬೇಕಾದ್ರೆ ನೀವು ಎಲ್ಲಾ ಲೈಟ್ಸ್ ಆಫ್ ಮಾಡು ಕೂಡ ಇಲ್ಲೂ ಲೈಟ್ ಬರುತ್ತೆ, ಮೇಲ್ಗಡೆ ಲೈಟ್ ಬರುತ್ತೆ. ಅದೇ
ಅಲ್ವಾ. ಸೊ ಮಲ್ಟಿಪರ್ಪಸ್. ಮಲ್ಟಿಪರ್ಪಸ್. ನಿಮ್ಗೆ ನೋಡಿದ್ರೆ ಕಂಪ್ಲೀಟ್ ಸೀಲಿಂಗ್ ನಿಮಗೆ ವಾಲ್ಪೇಪರ್ ಯೂಸ್ ಆಗಿದೆ. ಬಟ್ ಈ ಫ್ಯಾನು ನಿಮ್ದೇನಾ ಆ್ಯಕ್ಚುಲಿ? ಐ ಮೀನ್ ನೀವೇ ಸಜೆಸ್ಟ್ ಮಾಡ್ತೀರಾ? ಸರ್ ಸಜೆಸ್ಟ್ ಮಾಡ್ತೀವಿ. ಬೈ ಚಾನ್ಸ್ ಕ್ಲೈಂಟ್ಸ್ಗೆ ಅಂದರೆ ಥೀಮ್ಗೆ ಮ್ಯಾಚ್ ಆಗೋ ಥರ ಗೊತ್ತಾಗ್ತಿಲ್ಲ ಅಂದರೆ ಸಜೆಸ್ಟ್ ಮಾಡ್ತೀವಿ, ಇಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಬೇಕಾದ್ರೆ. ಇಟ್ಸ್ ಅಗೇನ್ ಸರ್, ಅದನ್ನೆಲ್ಲ ನಾವು ಕೊಟೇಶನಲ್ಲಿ ಕೊಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ ಹೋಗುತ್ತೆ. ಅವ್ರು ಯಾವ್ದು ಬೇಕು ಅಂತಾರೋ ಅದ್ರ ಮೇಲೆ ಬೇಕಾದ್ರೆ ನಾವು ತರಿಸ್ಕೊಡ್ತೀವಿ. ಹೌದು. ಯಾಕಂದ್ರೆ ನೀವು ಅಕ್ಕಪಕ್ಕ ನೋಡಿದ್ರೆ ಸೈಡ್ ಟೇಬಲ್ ಕೂಡ ಇದೆ. ಅಗೇನ್ ಥೀಮಿಗೆ ಮ್ಯಾಚ್ ಆಗೋ ಥರ ವೈಟ್ ಕಲರ್ ಸೈಡ್ ಟೇಬಲ್ನ ಮಾಡಿದ್ದೀವಿ. ಇಲ್ಲಿ ಹ್ಯಾಂಗಿಂಗ್ ಲೈಟ್ಸ್ ಅವಶ್ಯಕತೆ ಇತ್ತಾ? ಸರ್ ಆಕ್ಚುಲಿ ನೀವು ನೋಡಿದ್ರೆ ಬೈ ಎನಿ ಚಾನ್ಸ್ ಈ ಹ್ಯಾಂಗಿಂಗ್ ಲೈಟ್ ಹಾಕಿಲ್ಲ ಅಂದ್ರೆ ಈ ಪರ್ಟಿಕ್ಯುಲರ್ ಯೂನಿಟ್ ಹೈಲೈಟ್ ಆಗ್ತಿರ್ಲಿಲ್ಲ. ಇದು ಒಂದು ಸ್ವಲ್ಪ ಬ್ಲಾಂಕ್ ಕಾಣಿಸ್ತಿತ್ತು. ಇದು ಹೆಂಗಾಗ್ತಿದೆ ಅಂದ್ರೆ 5 ಸ್ಟಾರ್ ಹೋಟೆಲ್ ನಿಮಗೆ ಫೀಲ್ ಕೊಡ್ತಾರೆ. ಖಂಡಿತ, ಡೆಫಿನೆಟ್ಲಿ 5 ಸ್ಟಾರ್ ಹೋಟ್ಲಿಗಿಂತ ಜೋರಾಗೇ ಇದೆ. ಯಾಕೆಂದ್ರೆ ಒಂದು ಯೂನಿಕ್ ಇರುತ್ತೆ. ಬಟ್ ಇಲ್ಲಿ ಬಂದು ಒಂದು ಥೀಮ್ ಮ್ಯಾಚ್ ಆಗಿದೆ, ರನ್ನಿಂಗ್ ಆಗಿದೆ, ಎಲ್ಲ ಆಗಿದೆ. ಬಟ್ ವಾಹ್, ಮಿರರ್ನ ನೋಡ್ತೀವಿ ನಾವು ಏನದು ಡ್ರೆಸ್ಸಿಂಗ್ ಯೂನಿಟ್. ಬಟ್ ಇಲ್ಲಿ ಭಾಳ ಡಿಫ್ರೆಂಟ್ ಇದೆಯಲ್ಲ ಡ್ರೆಸ್ಸಿಂಗ್ ಯೂನಿಟ್ ಏನದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಡ್ರೆಸ್ಸಿಂಗ್ ಯೂನಿಟ್ ಅಂತ ಹೇಳ್ಬೋದು. ಜನರಾಗಿ ನಾವು ಸ್ಕ್ವೇರ್ ಮಿರರ್ನೇ ಹಾಕ್ಬಿಡ್ತೀವಿ ಬಾಕ್ಸ್ ಮಾಡಿಬಿಟ್ಟು. ಅದು ಬಿಟ್ಟು ಹೊರತಾಗಿ ಸಹ ಈ ರೀತಿಯೂ ಒಂದು ಡಿಸೈನ್ ಮಾಡ್ಬೋದು ಅಂತೇಳಿ ಇಲ್ಲಿ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಅದು ಒಂದು ಸ್ವಿಚ್ ಬೋರ್ಡ್ಗೆ ರನ್ನಿಂಗ್ ತೊಗೊಂಡೋಗಿದ್ದೀರಾ. ಇದಕ್ಕೇನಾದ್ರು ಹೆಸರಿದೆಯಾ ಮೇಡಮ್? ಸರ್ ಹೆಸರಂತ ಅಲ್ಲ, ಇದು ನೋಡಿ ಹಾಫ್ ಮೂನ್ ಹಾಫ್ ಸರ್ಕಲ್ದು ಮಿರರ್ ಇದು. ಆ್ಯಂಡ್ ಇವಾಗ ಜನರಲ್ ಆಗಿ ಹೆಣ್ಮಕ್ಳು ಡ್ರೆಸ್ಅಪ್ ಆದಮೇಲೆ ಫುಲ್ ನೋಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಫುಲ್ ಲೆಂತ್ ಮಿರರ್ ನೀವು ಫುಲ್ ರೆಡಿ ಆಗಿರೋದನ್ನ ನೀವು ಕಂಪ್ಲೀಟಾಗಿ ನೋಡ್ಕೋಬೋದು. ಆ್ಯಂಡ್ ಒಂದೇ ಒಂದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ನಿಮಗೆ ಹಿಂದೆ ಸ್ಟೋರೇಜ್ ಬರಲ್ಲ, ಪಕ್ಕದಲ್ಲಿ ಸ್ಟೋರೇಜ್ ಬರುತ್ತೆ. ಓಕೆ, ಇದು ಎಲ್ಲ ಓಪನ್ ಅಪ್ ಆಗಿ ಕಾಣುತ್ತಲ್ಲ, ಬೇಕಾದ್ರೆ ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಮ್ಯಾಮ್ಗೆ ರಿಕ್ವೈರ್ಮೆಂಟ್ಸ್ ಅದಕ್ಕೆ ಓಪನ್ ಆಗಿರೋದೇ ಬೇಕಾಗಿತ್ತು, ಅದಕ್ಕೋಸ್ಕರ ಕ್ಲೋಸ್ ಕೂಡ ಮಾಡ್ಕೋಬಹುದು. ಅಂದ್ರೆ ಬೇಕಾದ್ರೆ ಇದು ಈ ಪೊಸಿಷನ್ ಓಪನ್ ಮಾಡಿ ಬಾಕ್ಸ್ ಟೈಪ್ ಮಾಡಬಹುದು, ಅಥವಾ ಡೋರ್ಸ್ ಹಾಕಬಹುದು, ಕಂಪ್ಲೀಟ್ ಕ್ಲೋಸ್ ಮಾಡೋದು, ಆ ಕಡೆಯಿಂದ ಓಪನ್ ಮಾಡೋದು, ಅಥವಾ ಫ್ರಂಟ್ ಅಲ್ಲಿ ಓಪನ್ ಕೊಡಬಹುದು. ಇದು ಅವ್ರಿಗೆ ಪರ್ಟಿಕ್ಯುಲರ್ಗೆ ಅವ್ರಿಗೆ ಓಪನ್ ಶೆಲ್ಫೇ ಬೇಕಿತ್ತು, ಸೊ ಓಪನ್ ಶೆಲ್ಫ್ನ ಕೊಟ್ಟಿರೋದು. ಒಂದು ಡ್ರೆಸ್ಸಿಂಗ್ ಟೇಬಲ್ ಇಸ್ ರಿಕ್ವೈರ್ಡ್, ಬಟ್ ಇದು ಡ್ರೆಸ್ಸಿಂಗ್ ಟೇಬಲ್ ಒಂದು ಮಾಡರ್ನ್ ಆಗಿ ಒಂದು ಅಂದವಾಗಿ ಕಾಣ್ತಾ ಇದೆ. ನಾವು ಅಂದವಾಗಿ ಕಾಣೋದಕ್ಕೆ ಡ್ರೆಸ್ಸಿಂಗ್ ಟೇಬಲ್ ನೀಡ್ತೀವಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಂದವಾಗಿದೆ ಆ ಥರ. ಅಶ್ವಿನಿ ಮೇಡಮ್ ಅವರೇ, ಅಲ್ಲಿರ್ಬೋದು, ಇಲ್ಲಿರ್ಬೋದು, ಅಥವಾ ಒಂದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು, ಒಂದೇ ಕಲರ್ ಕಾಂಬಿನೇಷನ್ ತೊಗೊಂಡೋಗಿದ್ದೀರಾ. ಅಲ್ಲೇನು ನೀವು ಒಂದು ಕರು ಕೊಟ್ಟಿದ್ರಿ, ಇಲ್ಲೂ ಸಹ ಅದೇ ಥರ ಇದೆ. ಹಾಗೆ ನೀವು ಇಲ್ಲಿ ವಿಂಡೋ ಸೀಟ್ನು ಕೊಟ್ಟಿದ್ದೀರಲ್ಲ, ಇದು ಎಲ್ಲ ಮನೆಗೂ ಮಾಡ್ಬೋದಾ ಅಥವಾ ಕೆಲವು ಕಡೆ ಮಾತ್ರ ಆಪ್ಷನ್ ಸಿಗುತ್ತಾ? ಸರ್ ಇದು ವಿಂಡೋ ಸೀಟರ್ ಕಮ್ ಸ್ಟೋರೇಜ್. ಮನೇಲಿ ಇವಾಗ ನೋಡಿದ್ರೆ ನೀವು ಇಲ್ಲಿ ನೋಡಿದ್ರೆ ಇದು ತುಂಬಾ ಒಳ್ಳೆ ವೀವ್ ಇದೆ. ಓಕೆ, ಇಲ್ಲಿಂದ ನಮ್ಗೆ ಅಲ್ಲಿ ಆಟ ಆಡೋದು ಎಲ್ಲ ಕಾಣಿಸುತ್ತೆ, ತುಂಬಾ ಒಳ್ಳೆ ವೀವ್ ಇದೆ. ಅದೊಂದು ರೀಸನ್ಗೆ ಇಲ್ಲಿ ನಾವು ಸೀಟರ್ ಕೊಟ್ಟಿದ್ದೇವೆ. ಅಂಡ್ ಇವಾಗ ನಿಮ್ಗೆ ಗೊತ್ತಿದೆ ಬ್ಯಾಂಗ್ಳೂರ್ದು ಹೇಗಿರುತ್ತೆ ಅಂತ, ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಇರೋದ್ರಿಂದ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ, ಒಳ್ಳೆ ಗುಡ್ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ವಿಂಡೋ ಸೀಟರ್ ಕೊಟ್ಟಿದ್ವಿ. ಒಂದು ವ್ಯೂ ಕೂಡ ನೋಡ್ಬೋದು. ಅಂಡ್ ಇಲ್ಲಿ ಎಕ್ಸಾಕ್ಟ್ ಸ್ಟ್ರೇಟ್ ಅವಾಗೆ ಒಳ್ಳೆ ವ್ಯೂ ಕಾಣುತ್ತೆ. ಅಂಡ್ ಇದು ಮಲ್ಟಿಪರ್ಪಸ್ ಸ್ಟೋರೇಜ್ ಸೀಟರ್ ಎಲ್ಲ ತರನು ಆಕ್ಟ್ ಆಗುತ್ತೆ. ಅಂಡ್ ಇದು ಓಪನ್ ಸ್ಟೋರೇಜು ಸ್ವಲ್ಪ ಕೊಟ್ಬಿಟ್ಟು ಕಂಪ್ಲೀಟ್ ಕ್ಲೋಸ್ ಸ್ಟೋರೇಜ್ ನ ಮಾಡಿದೀವಿ. ಖಂಡಿತ ಅದನ್ನ ಬಂದು ಒಂದು ಸ್ಟೋರೇಜ್ ಅಂತಾನೆ ಅಲ್ಲ, ರಿಲ್ಯಾಕ್ಸ್ ಅಂತಾನೆ ಅಂತಲ್ಲ. ಕೆಲವೊಂದು ವ್ರತ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವಾಗೆಲ್ಲ ಮಂಚದ ಮೇಲೆ ಮಲಗಲ್ಲ, ಹಾಸಿಗೆ ಮೇಲೆ ಮಲಗಲ್ಲ, ಅಂಥವ್ರಿಗೆ ಏನೋ ರಿಲ್ಯಾಕ್ಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಇದು ಸ್ವಲ್ಪ ಯೂಸ್ ಆಗುತ್ತೆ, ದೊಡ್ಡದಿದೆ, ಸೊ ಮಲ್ಟಿಪರ್ಪಸ್ ಮಾಡ್ಕೋಬಹುದು. ಆ ರೀತಿನೂ ಯೂಸ್ ಮಾಡಬಹುದು. ಏನಂತೀರಾ ನೀವು? ಮಾಡಬಹುದು ಅಲ್ವಾ? ಓಕೆ, ಒಟ್ಟಿನಲ್ಲಿ ಮಾಸ್ಟರ್ ಬೆಡ್ರೂಮ್ ನೋಡಾಯ್ತು. ಮನೆಗಳಲ್ಲಿ 2 ಬೆಡ್ರೂಮ್ ಇದ್ದರೆ ಒಂದು ಮಾಸ್ಟರ್ ಬೆಡ್ರೂಮು ಅಥವಾ ಇನ್ನೊಂದು ಕಿಡ್ಸ್ ರೂಮ್ ಮಾಡ್ತಾರೆ. 3 ಬೆಡ್ರೂಮ್ ಇದ್ದರೆ ಪೇರೆಂಟ್ಸ್ ಬೆಡ್ರೂಮ್ ಮಾಡ್ತಾರೆ. ಒಟ್ಟಿನಲ್ಲಿ 3 ಬೆಡ್ರೂಮ್ ಏನಾದ್ರು ಇದ್ದರೆ ಮಾಸ್ಟರ್ ಬೆಡ್ರೂಮ್, ಕಿಡ್ಸ್ ರೂಮ್, ಪೇರೆಂಟ್ಸ್ ಬೆಡ್ರೂಮ್. ಈಗ ನಾವು ಕಿಡ್ಸ್ ಬೆಡ್ರೂಮ್ ನೋಡ್ತಾ ಇದ್ದೀವಿ. ಓಕೆ, ಈಗ ಈ ಮನೆಯಲ್ಲಿರ್ತಕ್ಕಂಥ ಕಿಡ್ಸ್ ಬೆಡ್ರೂಮಲ್ಲಿದ್ದೀವಿ. ಈ ಒಂದು ರೂಮಲ್ಲಿ ಏನೆಲ್ಲ ಮೆಟೀರಿಯಲ್ನ ಉಪಯೋಗಿಸಿ ಏನೋ ಥೀಮಲ್ಲಿ ಡಿಸೈನ್ ಮಾಡಿದ್ದಾರೆ ಅಂತ ಈಗ ಅಶ್ವಿನಿ ಮೇಡಮ್ ತಿಳಿಸ್ಕೊಡ್ತಾರೆ. ಓಕೆ, ಎಸ್ ಸರ್. ಇಲ್ಲಿ ನಾವು ಬ್ಲೂ ಆ್ಯಂಡ್ ವೈಟ್ ಥೀಮಲ್ಲಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಸ್ವಲ್ಪ ಪಿಂಕ್ ಶೇಡ್ ಕೂಡ ಮಿಕ್ಸ್ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ಫ್ರೋಝನ್ದು ಕಸ್ಟಮೈಸ್ ವಾಲ್ಪೇಪರ್ ಇದೆ, ಸೇಮ್ ಥೀಮಿಗೆ ಮ್ಯಾಚ್ ಆಗ್ತಿದೆ, ವೈಟ್ ಆ್ಯಂಡ್ ಬ್ಲೂ. ಸೊ ನೀವು ಇಲ್ಲಿ ನೋಡಿದ್ರೆ, ಆ್ಯಂಡ್ ಇಲ್ಲಿ ಬಟರ್ಫ್ಲೈದು ಒಂದು ಥೀಮ್ ಕೂಡ ಯೂಸ್ ಮಾಡಿದ್ವಿ. ಮ್ಯಾಮ್ಗೆ ಸ್ವಲ್ಪ ಪರ್ಟಿಕ್ಯುಲರ್ ಇರೋದ್ರಿಂದ ಬಟರ್ಫ್ಲೈ ಎಲ್ಲಾದರೂ ಆ ಡಿಸೈನ್ ಯೂಸ್ ಮಾಡಬೇಕು ಅಂತಿರೋದ್ರಿಂದ ಇಲ್ಲಿ ನಾವು ಬಟರ್ಫ್ಲೈದು ಒಂದು ಸೀಲಿಂಗ್ ಡಿಸೈನ್ನ ನಾವಿಲ್ಲಿ ಮಾಡಿದ್ದೀವಿ. ಇಲ್ಲಿ ನೋಡೋದಾದರೆ ನೀವು ಇದು ಕಸ್ಟಮೈಸ್ ಬೆಡ್, ಗರ್ಲ್ ಬೇಬಿ ಆಗಿರೋದ್ರಿಂದ ಪಿಂಕಿಶ್ ಬ್ಲೂ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿದ್ದೀವಿ. ಕಸ್ಟಮೈಸ್ ಬೆಡ್ ವಿತ್ ಸೈಡ್ ಟೇಬಲ್ಸ್ ಇದೆ. ಆ್ಯಂಡ್ ಸೈಡ್ ಟೇಬಲ್ ಜೊತೆಗೆ ನಾವೊಂದು ಮಿನಿಮಲಿಸ್ಟಿಕ್ ಡ್ರೆಸ್ಸರ್ ಯೂನಿಟ್ನ ಮಾಡಿದ್ದೀವಿ. ಆ್ಯಂಡ್ ಬ್ಯಾಕ್ ವಾಲಲ್ಲಿ ನಾನು ಮುಂಚೆ ಹೇಳ್ದಂಗೆ ಬಟರ್ಫ್ಲೈ ಥೀಮ್ ಇರೋದ್ರಿಂದ ಆರ್ಟಿಫ್ಯಾಕ್ಟ್ಸ್ ಕೂಡ ಬಟರ್ಫ್ಲೈ ಥೀಮಲ್ಲೇ ಹಾಕಿದ್ದೀವಿ. ಆ್ಯಂಡ್ ಲೈಟ್ಸ್ ಕೂಡ ಅದರಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನಾವು ಚಿಕ್ಕದಾಗಿ ಒಂದು ಸ್ಟಡಿ ಟೇಬಲ್ ಪ್ಲಸ್ ಸ್ಟೋರೇಜ್, ಇಲ್ಲಿ ಮಗುದು ಬುಕ್ ಮತ್ತು ಎಲ್ಲ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಮಗು ಸ್ಟಡಿ ಕೂಡ ಮಾಡ್ಬೋದು. ಇಲ್ಲಿ ಹಾಗೆ ಅವರು ಬರೆಯೋದಾದ್ರೆ ಏನಾದರೂ ಬರ್ಕೊಂಡು ಮಾಡ್ಬೋದು. ಅದೇ ಕಂಟಿನ್ಯೂಟಿ ಆಗಿ ಸೈಡ್ ಟೇಬಲ್ ಜೊತೆಗೆ ನಿಮಗೆ ವಿಂಡೋ ಸೀಟರ್ ಕೊಟ್ಟಿದ್ವಿ. ಅಗೇನ್ ಒಂದು ಅಡ್ವಾಂಟೇಜ್ ಅಂದರೆ ಇಲ್ಲಿಂದ ವ್ಯೂ ಕಾಣುತ್ತೆ, ಮತ್ತು ಕೆಳಗಡೆ ಸ್ಟೋರೇಜ್ ಕೂಡ
ಕೊಟ್ಟಿದ್ದೀವಿ. ಸೊ ಮಲ್ಟಿಪರ್ಪಸ್, ನೀವು ಕುತ್ಕೊಳ್ಳಬಹುದು, ರಿಲ್ಯಾಕ್ಸ್ ಕೂಡ ಮಾಡ್ಬೋದು, ಮತ್ತು ಸ್ಟೋರೇಜ್ ಆಗಿ ಕೂಡ ಆ್ಯಕ್ಟ್ ಆಗುತ್ತೆ. ಸೇಮ್ ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ಥೀಮಲ್ಲಿದೆ, ವೈಟ್ ಆ್ಯಂಡ್ ಬ್ಲೂ ಥೀಮಲ್ಲಿ ಈ ಕಂಪ್ಲೀಟ್ ರೂಮ್ನ ಡಿಸೈನ್ ಮಾಡಿದ್ದೀವಿ. ಸೊ ನೀವು ನಿಲ್ಲಿ ಬಂದರೆ ನಿಮಗೆ ಇದು ಈ ಕಾಣಿಸ್ತಾ ಇದೆಯಲ್ಲ, ಈ ಲ್ಯಾಮಿನೇಟ್ನ 3D ಲ್ಯಾಮಿನೇಟ್ ಅಂತ ಕರಿತೀವಿ. ಇಲ್ಲಿ 3D ಲ್ಯಾಮಿನೇಟ್ ಜೊತೆ ನಿಮಗೆ ಬ್ಲೂ ಕಲರ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ. ಸೊ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ 3D ಲ್ಯಾಮಿನೇಟ್ ಮತ್ತು ಬ್ಲೂ ಕಲರ್ ಫಿನಿಶ್ ಇದೆ. ಸೊ ಈ ವಾರ್ಡ್ರೋಬಲ್ಲಿ ನೀವು ನೋಡ್ತಾ ಇದ್ರೆ, ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ಬಟರ್ಫ್ಲೈ ಥೀಮ್ನ ಈ ಕಂಪ್ಲೀಟ್ ರೂಮಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಈಗ ಇದು 3D ಲ್ಯಾಮಿನೇಟಲ್ಲಿ ಕೂಡ ನೀವು ನೋಡಿದ್ರೆ ಅಲ್ಲಿ ಬಟರ್ಫ್ಲೈಸ್ದು ಒಂದೆರಡು ಬಟರ್ಫ್ಲೈಸ್ ಕೂಡ ಇದೆ ಈ ಪರ್ಟಿಕ್ಯುಲರ್ ಲ್ಯಾಮಿನೇಟಲ್ಲಿ. ಅಲ್ಲಿ ಈ ಕಡೆ ನೋಡ್ತಾ ಇದ್ರೆ ನಿಮಗೆ ಸೀಟರಲ್ಲಿ ಕೂಡ ಆ ಪರ್ಟಿಕ್ಯುಲರ್ 3D ಲ್ಯಾಮಿನೇಟ್ನ ಇಲ್ಲಿ ಕೂಡ ಹಾಕಿ ಥೀಮಲ್ಲಿ ನಾವು ಮ್ಯಾಚ್ ಮಾಡ್ಕೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದು ನೋಡೋದಾದರೆ ನೀವು ನಿಮ್ಗೆ ಇಲ್ಲಿ ಶೆಲ್ಫ್ಗಳನ್ನ ಕೊಟ್ಟಿದ್ದೀವಿ. ಒಂದು ನೀವು ಟಾಯ್ಸ್ ಕೂಡ ಇಡ್ಬೋದು, ಮಗುದು ಬೇಬಿ ಗರ್ಲ್ ಆಗಿರೋದ್ರಿಂದ ತುಂಬ ಟಾಯ್ಸ್ ಮತ್ತು ಟೆಡ್ಡಿ ಬೇರ್ಸ್ ಎಲ್ಲ ಇರುತ್ತೆ, ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ಥೀಮಲ್ಲಿದೆ ಅನ್ನೋದ್ರಿಂದ ವೈಟ್ ಬ್ಲೂ ಸೇಮ್ ನಾವು ಸೀಲಿಂಗ್ನು ಕೂಡ ಬ್ಲೂ ಕಾಂಬಿನೇಷನ್ ಮತ್ತು ವೈಟಲ್ಲಿ ಹೋಗಿದ್ವಿ. ಆ್ಯಂಡ್ ಲಾಫ್ಟ್ ಕೂಡ ನಾವು ಬ್ಲೂನ ಕಂಪ್ಲೀಟ್ ಲಾಫ್ಟ್ ಬ್ಲೂ ಕಲರ್ ಲ್ಯಾಮಿನೇಟ್ ಹಾಕ್ಬಿಟ್ಟು ಡಿಸೈನ್ನ ಮಾಡಿದ್ದೀವಿ. ನೀವೇನೋ ಈ ಲ್ಯಾಮಿನೇಷನ್ ಏನೋ 3D ಅಂತ ಹೇಳಿದ್ರೆ, ಬಟ್ ಇದು ನೀವು ಕಸ್ಟಮೈಸ್ ಆಗಿ ಪ್ರಿಂಟ್ ಮಾಡಿಸೋದಾ ಅಥವಾ ಈ ತರ ಸಿಗುತ್ತಾ ಹೇಗೆ? ಆಕ್ಚುಲಿ ಸರ್ ಇದು ಸಿಗುತ್ತೆ ನಿಮಗೆ. ಒಂದು ಸೆಟ್ ಆಫ್ ಬುಕ್ಸ್ ಇರುತ್ತೆ, ಅದು ದಟ್ ಬುಕ್ ಅಲ್ಲಿ ನಿಮಗೆ ಬರೀ 3D ಲ್ಯಾಮಿನೇಟ್ಸೇ ಇರುತ್ತೆ. ಈ ತರ ಶೇಡ್ಸ್ ಅಲ್ಲಿ ಇರುತ್ತೆ, ಬೇರೆ ಬೇರೆ ತರ ಆಪ್ಷನ್ಸ್ ಇರುತ್ತೆ. ಬಟರ್ಫ್ಲೈ ಹೆಂಗ್ ಬಂತು ಅಂತ ಸರ್ ಆಕ್ಚುಲಿ ಥೀಮಲ್ಲಿ ಮ್ಯಾಮ್ಗೆ ಇಷ್ಟ ಬಟರ್ಫ್ಲೈ ಆಗಿತ್ತು, ಆಯ್ತಾ. ಆ್ಯಂಡ್ ನಾವು 3D ಲ್ಯಾಮಿನೇಟ್ಸ್ ಅಲ್ಲಿ ಸರ್ಚ್ ಮಾಡ್ತಾ 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 ನಮಗೆ ಇದು ಈ ಕಲರ್ ಸಿಕ್ತು. ಹಂಗೆ ನೀವು ನೋಡ್ತಾ ಇದ್ರೆ ಎಲ್ಲ ಮ್ಯಾಚ್ ಆಗ್ತದೆ, ಬ್ಲೂ ವೈಟ್ ಅಂಡ್ ಬಟರ್ಫ್ಲೈ. ಈ ತರ ಒಂದು ಮೆಟೀರಿಯಲ್ ಇದೆಯಲ್ಲ, ಈ ಒಂದು ಥೀಮ್ ರೆಡಿ ಇರುತ್ತೆ ಅಥವಾ ನೀವು ಆರ್ಡರ್ ಮಾಡಿ ತಗೋಬೇಕಾ ಹೇಗೆ ಅದೆಲ್ಲ? ಸರ್ ಇವಾಗ ನಾವು ಜನರಲ್ ಆಗಿ ನೀವೆಲ್ಲ ರೂಮ್ಸಲ್ಲೂ ನೋಡಿದ್ದೀರಾ, ನಾವು ಲ್ಯಾಮಿನೇಟ್ ಹಾಕ್ತೀವಿ, ಅಕ್ರಿಲಿಕ್ ಶೀಟ್ ಹಾಕ್ತೀವಿ, ಎಲ್ಲದು ನಮ್ಮ ಹತ್ರ ಕ್ಯಾಟ್ಲಾಗ್ ಇರುತ್ತೆ. ಸೊ ಅಂಡ್ ಅದು ರೆಡಿಲೇ ಅವೈಲೇಬಲ್ ಇರುತ್ತೆ. ಈಗ ಕಸ್ಟಮೈಸ್ ಆದರೆ ಕಸ್ಟಮೈಸ್ ವಾಲ್ಪೇಪರ್ ಅಂದರೆ ನಾವು ಕಸ್ಟಮೈಸ್ ಮಾಡಬೇಕಾಗುತ್ತೆ ಅಲ್ವಾ, ಅದ್ರ ಇದಾದರೆ ರೆಡಿಲಿ ಅವೈಲೇಬಲ್ ಇರುತ್ತೆ. ಕ್ಯಾಟ್ಲಾಗ್ಸಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ಗೆ ಅಥವಾ ನಿಮ್ಮ ಕಲರ್ ಕಾಂಬಿನೇಷನ್ಗೆ ಚೂಸ್ ಮಾಡಿಕೊಂಡು ತರಿಸೋದು ಅಷ್ಟೇ. ರೆಡಿಲಿ ನಮ್ಮ ಹತ್ರ ಕ್ಯಾಟ್ಲಾಗ್ಸ್ ಇರುತ್ತಲ್ಲ, ಎಲ್ಲಾನು ಆಪ್ಷನ್ಸ್ ತೋರಿಸ್ತೀವಿ. ಹೌದು. ಈಗ ಲ್ಯಾಮಿನೇಟ್ ಒಂಥರ ಇರುತ್ತೆ ಫಿನಿಶಸ್ ಬಂದಾಗ, ಇದು 3D ಲ್ಯಾಮಿನೇಟ್ ಇನ್ನೊಂದಿರುತ್ತೆ, ಅಕ್ರಿಲಿಕ್ ಶೀಟ್ ಡಿಫ್ರೆಂಟ್ ಇರುತ್ತೆ, ಅದನ್ನ ನಾವು ತೋರಿಸ್ತೀವಿ ನಿಮಗೆ. ಓಕೆ, ಈಗ ಎಲ್ಲ ನೋಡಾಯ್ತು. ಇನ್ನು ಉಳಿದಿರತಕ್ಕಂಥದ್ದು ಪೇರೆಂಟ್ಸ್ ಬೆಡ್ರೂಮ್. ಎಸ್ ಸರ್, ಪೇರೆಂಟ್ಸ್ ಬೆಡ್ರೂಮ್ ನೋಡೋಣ. ಈಗ ನಾವು ಮನೆ ನೋಡ್ತಾ ಬರ್ತಾ ಇದ್ದಾಗ ಕಿಚನ್ ಆಗ್ಬೋದು ಅಥವಾ ಮಾಸ್ಟರ್ ಬೆಡ್ರೂಮ್ ಆಗ್ಬೋದು, ಕಿಡ್ಸ್ ಬೆಡ್ರೂಮ್ ಆಗ್ಬೋದು, ಎಲ್ಲ ಬ್ಲೂ ಥೀಮಲ್ಲೇ ತೊಗೊಂಡಿದ್ದಾರೆ. ಇಲ್ಲೂ ಸಹ ಬ್ಲೂನ ಕ್ಯಾರಿ ಫಾರ್ವರ್ಡ್ ಮಾಡಿದಾರಲ್ಲ, ಯಾಕೆ ಸರ್? ಯಾಕೆಂದ್ರೆ ಅಗೇನ್ ಇಟ್ಸ್ ಅ ಕಸ್ಟಮರ್ ಫೇವ್ರೇಟ್ ಕಲರ್ ಬ್ಲೂ. ಸೊ ಒಂದೊಂದ್ಸಲ ನಾನು ಮುಂಚೆನೇ ಹೇಳ್ದಂಗೆ ಥೀಮ್ ಅಂದಾಗ ನಾವು ಒಂದೇ ಥೀಮಲ್ಲಿ ಹೋಗ್ತೀವಿ, ಬಟ್ ಅವಶ್ಯಕತೆ ಇರಲಿಲ್ಲ ಎಲ್ಲದರಲ್ಲೂ ಬ್ಲೂ ಮಾಡೋದು. ಬಟ್ ಕ್ಲೈಂಟ್ಸ್ದು ರಿಕ್ವೈರ್ಮೆಂಟ್ ಇತ್ತು, ಅವರಿಗೆ ಬ್ಲೂ ಇಷ್ಟ ಆಯಿತು. ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ಬರೀ ಬ್ಲೂನೇ ಹಾಕಿಲ್ಲ. ಇವಾಗ ಬ್ಲೂ ಆದರೆ ಬ್ಲೂನೇ ಹಾಕ್ಬಿಟ್ರೆ ತುಂಬ ಹೊಡೆಯತ್ತ ಕಲರ್ ಜಾಸ್ತಿ ಬ್ಲೂ ಹಾಕಿದ್ರೆ. ಇವಾಗ ಏನು ಮಾಡಿದ್ರೆ, ಇದು ಮ್ಯಾಟ್ ಫಿನಿಶ್ ಇದೆ, ಹೈಲೈಟರ್ ಯೂಸ್ ಮಾಡಿದ್ವಿ ಅಂಡ್ ವೈಟ್ ಟಚ್ ಕೂಡ ಕೊಟ್ಟಿದ್ದೀವಿ. ಇದು ಇಲ್ಲಿ ಹೈ ಗ್ಲಾಸ್ ಇದೆಯಾ? ಹೈ ಗ್ಲಾಸ್ ಮ್ಯಾಟ್ ಇದೆ, ಮತ್ತೆ ಇದು ಹೈಲೈಟರ್ ಅಂತ ಹೇಳ್ತೀವಿ. ಇದು ಹೈಲೈಟರ್ ಅಂತ. ಹೈಲೈಟರ್ ಅಲ್ಲಿ ನಿಮಗೆ ಹೈ ಗ್ಲಾಸಿ ಮಟೀರಿಯಲ್ ಹೌದು, 3 ಕಾಂಬಿನೇಷನ್ ಅಲ್ಲಿ ಹೈಲೈಟರ್ ಬ್ಲೂ ಅಂಡ್ ವೈಟ್ ನ ಯೂಸ್ ಮಾಡ್ಬಿಟ್ಟು ವಾರ್ಡ್ರೋಬ್ ಮಾಡಿದ್ವಿ. ಇದನ್ನ ಹೈಲೈಟರ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಬರುತ್ತೆ. ಓಕೆ, ಬ್ಲೂ ಇದೆಲ್ಲ ಕಲರ್ಸ್ ಆಪ್ಷನ್ಸ್ ಬರುತ್ತೆ, ಎಲ್ಲ ತರ ಡಿಸೈನ್ಸ್ ಕೂಡ ಬರುತ್ತೆ ಹೈಲೈಟರ್ ಅಲ್ಲಿ. ಅಂಡ್ ಅಗೇನ್ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದೀವಿ. ಅಂಡ್ ಟಿಲ್ ದ ಎಂಡ್ ನಾವು ನಿಮಗೆ ಲಾಫ್ಟ್ ಕೊಟ್ಟಿದ್ದೀವಿ. ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ, ವಾರ್ಡ್ರೋಬ್ ಜೊತೆಗೆ ನಿಮಗೆ ಒಂದು ಡ್ರೆಸ್ಸರ್ ಯೂನಿಟ್ ನ ಕೊಟ್ಟಿದ್ದೇವೆ. ಅಂಡ್ ಇಲ್ಲಿ ನಿಮ್ಗೆ ನೋಡಿದ್ರೆ ಡ್ರೆಸ್ಸರ್ಗೆ ಹಿಂದೆ ನಿಮಗೆ ಸ್ಟೋರೇಜ್ ಕೊಟ್ಟು, ಪಕ್ಕದಲ್ಲಿ ಕೂಡ ಒಂದು ಓಪನ್ ಸ್ಟೋರೇಜ್ ಅನ್ನು ಕೊಟ್ಟಿದ್ದೀವಿ. ಕೆಳಗಡೆ ಇಲ್ಲಿ ಒಂದೆರಡು ಡ್ರಾವರ್ಸ್ನ ಕೊಟ್ಟಿದ್ದೀವಿ. ಹೌದು, ಓಕೆ. ಯಾಕಂದ್ರೆ ನಿಮಗೆ ಬರೀ ಇದು ಪೇರೆಂಟ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಬರೀ ಬ್ಯೂಟಿಗೆ ಆದ್ಯತೆ ಅಂತಲ್ಲ, ಅವ್ರ ಮೆಡಿಸಿನ್ಸ್ ಅದು ಇದರ ಹೈಡ್ ಮಾಡೋದಕ್ಕೆ ಎಲ್ಲ ಥಿಂಕ್ ಮಾಡ್ಬೇಕಾಗತ್ತಲ್ಲ. ಎಲ್ಡರ್ಸ್ ಇರ್ತಾರೆ, ಸೊ ಅವ್ರ ಮೆಡಿಕೇಶನ್ ಜಾಸ್ತಿ ಇರುತ್ತೆ. ಅಂಡ್ ಮೆಮೊರೀಸ್ ಇಡೋದಕ್ಕೆ ಫೋಟೋ ಫ್ರೇಮ್, ಹೌದು, ಫೋಟೋ ಫ್ರೇಮ್ ತರ ಅಂದ್ರೆ ಓಪನ್ ಶೆಲ್ಫ್ ಫೋಟೋ ಫ್ರೇಮ್ ತರನು ಮಾಡ್ಕೋಬಹುದು ನೀವು. ಇದಿಷ್ಟು ಒಂದು ಪೇರೆಂಟ್ಸ್ ಬೆಡ್ರೂಮ್ನ ಸ್ಟೋರಿ. ಹಾಗೆ ಇಲ್ಲಿ ಬಂದರೆ ಒಂದು ಒಳ್ಳೆ ವಾಲ್ಪೇಪರ್ ಹಾಕಿದ್ದಾರೆ, ತುಂಬ ಚೆನ್ನಾಗಿರೋ ಲೈಟ್ ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ. ಹೌದು ಸರ್, ಸಖತ್ ಲೈಟ್ ಅನ್ನೋದಕ್ಕಿಂತ ಇಟ್ಸ್ ಮೋರ್ ಬ್ರೈಟ್ ಅಂತ ಹೇಳ್ಬೋದು. ಅದೇ ವಾಲ್ ಲೈಟ್ಸ್ ಅದು ಚೆನ್ನಾಗಿದೆ, ಬಟ್ ನೈಟಲ್ಲಿ ಒಳ್ಳೆ ಫೀಲ್ ಕೊಡುತ್ತೆ ಅಲ್ವಾ? ಬಟ್ ಇದರಲ್ಲಿ ಆಪ್ಷನ್ ಇದೆಯಾ ಸರ್? ಅದರಲ್ಲಿ ಅದೇ ವೈಟ್ ಮೂವ್ಮೆಂಟ್ ಎಲ್ಲ ಬರುತ್ತೆ ನಿಮಗೆ. ಹೌದು, ಟೂ ಟೈಪ್ಸ್ ಆಫ್ ಇದು ಬರುತ್ತೆ ನಿಮಗೆ, ಆನ್ ಮಾಡಿ ಆಫ್ ಮಾಡಿದ್ರೆ. ಓಕೆ. ಅಂಡ್ ನೀವು ಇಲ್ಲಿ ನೋಡಿದ್ರೆ ಅಗೇನ್ ಥೀಮ್ ಜೊತೆ ಮ್ಯಾಚ್ ಮಾಡೋದಕ್ಕೆ ವೆರಿ ಲೈಟ್ ಮಿನಿಮಲಿಸ್ಟಿಕ್ ವಾಲ್ಪೇಪರ್. ಸರ್ ಅದೇ ಅದು ಆರ್ಟಿಫ್ಯಾಕ್ಟ್ಸ್ ವಾಲ್ಪೇಪರ್ ಇಲ್ಲ, ಕ್ಲೈಂಟ್ ತಂದು ಹಾಕೊಂಡಿರೋದು ಅದು. ಸೊ ನಾವು ಬೇರೆ ತರ ಆಪ್ಷನ್ಸ್ ಕೊಡ್ತೀವಿ, ನಾವು ಇದನ್ನ ಸಜೆಸ್ಟ್ ಮಾಡಿದ್ವಿ, ಅವ್ರು ತಂದ್ಬಿಟ್ಟು ನಿಮಗೆ ವಾಲ್ಪೇಪರ್ ಹತ್ರ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಮಾಸ್ಟರ್ ಬೆಡ್ರೂಮ್ಗಿಂತ ಸ್ವಲ್ಪ ತೀರಾ ಮಿನಿಮಿಸ್ಟಿಕ್ ಆಗಿ, ತುಂಬ ಸಿಂಪಲ್ ಆಗಿ
ಸ್ಪೇಷಿಯಸ್ ಅವಕಾಶ ಕೊಟ್ಟು ಮಾಡಿರ್ತಕ್ಕಂಥ. ಹಾಂ ಸರ್, ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಏಜ್ಡ್ ಅವ್ರು ಏನಾಗುತ್ತೆ ಗೊತ್ತಾ, ತುಂಬ ಅವ್ರಿಗೆ ಗ್ಲಾಸಿ ಫಿನಿಶ್ ಅಥವಾ ಹೆವಿ ಕಲರ್ಸ್ ಎಲ್ಲ ಆಗಲ್ಲ, ಇಷ್ಟ ಆಗಲ್ಲ. ತುಂಬ ಲೈಟಾಗಿ ಮಿನಿಮಲ್ ಆಗಿದ್ರೆ ಅವ್ರಿಗೂ ಲೈಕ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಪೀಸ್ಫುಲ್ ಇರುತ್ತೆ. ಸೊ ನೀವು ಈವನ್ ನೀವು ಫಾಲ್ ಸೀಲಿಂಗ್ ನೋಡಿದ್ರು ಕೂಡ ವೆರಿ ಮಿನಿಮಲ್, ಲೈಟ್ ಪರ್ಪಸ್ಗೋಸ್ಕರ ಪೆರಿಫರಲ್ ಫಾಲ್ ಸೀಲಿಂಗ್ ಆ್ಯಂಡ್ ಫ್ಯಾನ್ ಮಧ್ಯದಲ್ಲಿ ಒಂದೆರಡು ಸ್ಕ್ವೇರ್ ಶೇಪ್ದು ಡಿಸೈನ್ ಕೊಟ್ಟಿದ್ದೀವಿ ಅಷ್ಟೇ. ವೆರಿ ಮಿನಿಮಲಿಸ್ಟಿಕ್ ಆಗಿ ಹೋಗಿದ್ದೀವಿ ಥೀಮ್. ಆ್ಯಂಡ್ ಹಾಗೆ ನೀವು ನೋಡ್ತಾ ಇದ್ರೆ ಆಲ್ರೆಡಿ ಅವ್ರ ಹತ್ರ ಎಕ್ಸಿಸ್ಟಿಂಗ್ ಕಾಟ್ ಇರೋದ್ರಿಂದ ನಾವು ಜಸ್ಟ್ ಹೈಲೈಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಹೆಡ್ ಬೋರ್ಡ್ಗೆ ಕುಷನ್ ಹಾಕಿ ಕೊಟ್ಟಿದ್ದೀವಿ ಆ್ಯಂಡ್ ಥೀಮ್ನ ಮ್ಯಾಚ್ ಮಾಡೋದಕ್ಕೆ ಆ ಕಡೆ ಎರಡು ಸೈಡ್ ಟೇಬಲ್ ಕೊಟ್ಟಿದ್ದೀವಿ ಯೂಸಿಂಗ್ ಬ್ಲೂ ಕಲರ್ ಮತ್ತು ಹೈಲೈಟರ್ನ ಯೂಸ್ ಮಾಡಿಬಿಟ್ಟು 2 ಸೈಡ್ ಟೇಬಲ್ ಕೊಟ್ಟಿದ್ದೀವಿ. ಸೊ ದಟ್ ಅವರು ಫೋನ್ನ ಚಾರ್ಜ್ ಮಾಡ್ಕೋಬೋದು ಅಥವಾ ಮಲಗಬೇಕಾದ್ರೆ ಮೆಡಿಸಿನ್ ಎಲ್ಲ ಈಸಿಯಾಗಿ ಸಿಗೋದಕ್ಕೆ ಅಥವಾ ನೀರು ಇಟ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಓಕೆ, ಒಟ್ಟಾರೆಯಾಗಿ ಈ ಒಂದು 3 BHK ಮನೆನ ಯಾವ ರೀತಿಯಾಗಿ RAV ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿದ್ದಾರೆ, ಲಿವಿಂಗ್ ಹಾಲ್ ಹೇಗಿತ್ತು, ಕಿಚನ್ ಹೇಗಿತ್ತು, ಜೊತೆಗೆ ಕಿಡ್ಸ್ ಬೆಡ್ರೂಮ್ ಆಗ್ಬೋದು, ಅಷ್ಟೇ ಅಲ್ಲ ಮಾಸ್ಟರ್ ಬೆಡ್ರೂಮ್ ಆಗ್ಬೋದು, ಪೇರೆಂಟ್ಸ್ ಬೆಡ್ರೂಮ್, ಪ್ರತಿಯೊಂದನ್ನು ಅಶ್ವಿನಿ ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮದು ಬಜೆಟ್ ಸ್ಟಾರ್ಟಿಂಗು 4 lakhs ಸ್ಟಾರ್ಟ್ ಆಗುತ್ತೆ. 4 lakhs ಏನೇ ಬಿಯಾಂಡ್ 4 lakhs ಆದಮೇಲೆ 50-60 ತನಕನೂ ಹೋಗಿದೆ. ಸೊ ಎನಿ ಬಜೆಟ್ಸ್ ನೀವು ಕಾಲ್ ಮಾಡ್ಬೋದು. ಬ್ಯಾಂಗ್ಳೂರ್ ಬಿಟ್ಟು ಕೂಡ ಬೇರೆ ಕಡೆ ಎಲ್ಲ ಕಡೆ ಇಂಟೀರಿಯರ್ನ ಮಾಡ್ತಾ ಇದ್ದೀವಿ. ಏನೇ ಎನ್ಕ್ವೈರಿ ಇದ್ರೂ ಇಂಟೀರಿಯರ್ ಸರ್ವಿಸ್ ಬೇಕಾಗಿದ್ರೆ ಪ್ಲೀಸ್ ನಮಗೆ ಕಾಲ್ ಮಾಡಿ. ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ನಂಬರ್ಸ್ ಮತ್ತು ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಬರೀ ಸರ್ವಿಸು ಬೆಂಗಳೂರಿಗೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಯಾವುದೇ ಒಂದು ನಗರಕ್ಕಾಗ್ಬೋದು ಅಥವಾ ನೀವು ಕರ್ನಾಟಕ ಬಿಟ್ಟು ಹೊರಗಡೆ ಬೇರೆ ಹೊರ ರಾಜ್ಯಕ್ಕೆ ಕರೆದರೂ ಸಹ ಖಂಡಿತ ಅವ್ರು ಬಂದು ತಮ್ಮ ಸೇವೆಯನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ಅವ್ರದ್ದು ಸಾಕಷ್ಟು ವಿಡಿಯೋಗಳಿದ್ದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಎಲ್ಲ ವಿಡಿಯೋಗಳ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ನೀವು ಒಂದಲ್ಲ ಇನ್ನೂ 5-6 ಮನೆಗಳನ್ನ ಅವ್ರ ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥದ್ದನ್ನ ಕಂಪೇರ್ ಮಾಡಿ ನೋಡ್ಬೋದು. ಎಲ್ಲನೂ ಸಹ ಪ್ರೀಮಿಯಮ್ ಆಗಿದೆ. ಹಾಗೆ ತಾವು ಏನಾದರೂ ಇಂಟೀರಿಯರ್ ಡಿಸೈನ್ ತಮ್ಮ ಮನೆಗೆ ಮಾಡಿಸ್ಬೇಕು ಅಂತ ಕನಸು ಖಂಡಿತ ಒಮ್ಮೆ RAVನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಒಂದು ಮನೆ ಬಗ್ಗೆ ಹಾಗೆ ಈ ಮನೇಲಿ ಮಾಡಿರ್ತಕ್ಕಂಥ ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಂಥ ಅಶ್ವಿನಿ ಅವ್ರಿಗೆ ನಮಸ್ಕಾರ ಹೇಳ್ತಾ, ಥ್ಯಾಂಕ್ ಯು ಸರ್. ತಮ್ಮೆಲ್ಲರಿಗೂ ಸಹ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ನಮಸ್ಕಾರ ಹೇಳ್ತಾ, ಮತ್ತೊಂದು RAV ಅವರು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಮನೆ ನಿಮಗೆ ಪರಿಚಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.